ಮತ್ತು ಗೆದ್ದು ಬರುವಂತ ಅಶ್ವಿನಿ ಗೌಡರ ಕಾವಲಿಗೆ ಕರವೇ ನಿಲ್ತೀವಿ ನಾವು. ಅದ್ ಯಾವತ್ ಕಲ್ಲು ಹೊಡಿತಾನೆ ಬರ್ಲಿ ಅಂತ ಎದಗಾರಿಕೆ ಇರುವ ಗಂಡು ಮಗ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳಿ, ನಾವು ಕೂಡ ಅವತ್ತು ಅಲ್ಲೇ ಇರ್ತೀವಿ, ಬಂದು ನೋಡೋಣ ಕಲ್ಲು ಹೊಡಿಲಿ ಎನ್ನುವ ನೇರ ಸವಾಲ್ನ ಆ ಮೂರ್ಖ ಕಲ್ಲು ಹೊಡಿತೀನಿ ನಮ್ಮ ಮೂರ್ಖಂಗೆ ಹೇಳ್ತಾ ಇದ್ದೀನಿ. ಹಾಗೆ ಕರ್ವೇಗ ಅಂತ ದರಿದ್ರ ಇನ್ನು ಕರ್ವೇಗ ಗೊತ್ತಿಲ್ಲ, ದುಡ್ಡು ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೋಬೇಕು ಆ ಇತಿಹಾಸನೇ ನಮ್ಮಲ್ಲಿ ಇಲ್ಲ. 18 ಲಕ್ಷ ರೂಪಾಯಿ MG ಕಾರ್ ಇಟ್ಕೊಂಡಿರಲ್ಲ ಬಡವ್ರ ಮಕ್ಕಳು, 10 ಲಕ್ಷ ಕೊಟ್ಟದ್ದು ಯಾವ್ದೋ ಕರ್ನಾಟಕದ ನಂಬರ್ 1 PRT ಅನ್ನು ತಗೊಂಡಿರೋರೆಲ್ಲ ಬಡವ್ರ ಮಕ್ಕಳು, ಆ ಫಾರ್ಮ್ ಹೌಸ್ ಇರೋರೆಲ್ಲ ಬಡವ್ರ ಮಕ್ಕಳು ಅನ್ನೋದಾದ್ರೆ ನಾಳೆ ಬಂದಾದ್ಮೇಲೆ ಅಶ್ವಿನಿ ಗೌಡ ಅವರೇ ಗಿಲ್ಲಿ ಅವರೇ ತುಂಬಾ ಆತ್ಮೀಯರಾಗೋದು. ಅವಾಗ ಇವ್ರು ಮಕ್ಕಳನ್ನ ಎಲ್ಲಿಟ್ಕೊಂಡಿರ್ತಾರೋ ನನ್ಗಂತೂ ಗೊತ್ತಿಲ್ಲ. ಡಮಾಲ್ ಡಿಮಿಲ್ ಡಕ್ಕ ಡಮಾಲ್ ಡಿಮಿಲ್ ಡಕ್ಕ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತಹ ಟಾಪ್ ಶೋ, ಹಿಟ್ ಶೋ ಆಗಿರುವಂತದ್ದೇ ಬಿಗ್ ಬಾಸ್ ಸೀಸನ್ 12. ಎಲ್ಲಾ ಸೀಸನ್ಗಳಲ್ಲೂ ಒಂದೊಂದು ವಿಶೇಷತೆ ಇದ್ರೆ ಈ ಸೀಸನ್ನೇ ವಿಶೇಷವಾಗಿದೆ. ಹೆಚ್ಚಿನ TRP ಬಂದಿದೆ. ಹಾಗಾಗಿ ಈಗ ಗೆಲುವಿನ ಹಂತದಲ್ಲಿರುವಂತಹ ಸ್ಪರ್ಧಿಗಳು ಇದ್ದಾರೆ. ಅದರಲ್ಲಿ ಅಶ್ವಿನಿ ಗೌಡ ಕೂಡ ಒಬ್ರು. ಅವರೇ ಹೇಳುವ ಹಾಗೆ ತಾಕತ್ ಅಂದ್ರೆ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂತ ಹೇಳ್ತಾರೆ. ಈಗ ನಮ್ಮ ಜೊತೆ ಕರವೇ ಸಂಘಟನೆ ಜೊತೆಗೆ ಅನೇಕ ಕನ್ನಡ ಪರ ಸಂಘಟನೆಗಳಿದೆ. ಬನ್ನಿ ನೇರವಾಗಿ ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ಅಶ್ವಿನಿ ಗೌಡ ಅವರು ವಿನ್ ಆಗ್ಬೇಕು ಸರ್? ಅಶ್ವಿನಿ ಗೌಡ್ರು ಇವತ್ತು ಬಿಗ್ ಬಾಸ್ ಶೋನಲ್ಲಿ ಎಲ್ಲ ತರನು ಜೀವಿಸಿದ್ದಾರೆ. ಕೋಪ ಬಂದಾಗ ಕೋಪ ಮಾಡ್ಕೊಂಡಿದ್ದಾರೆ. ಒಂದು ಮನೆಯಲ್ಲಿ ಅಣ್ಣ ತಮ್ಮ ಇಡೀ ಕುಟುಂಬ ಇದ್ದಾಗ ಅಲ್ಲಿ ಕೋಪವೂ ಇರುತ್ತೆ, ಪ್ರೀತಿಯೂ ಇರುತ್ತೆ, ಒಂದಷ್ಟು ತಮಾಷೆ ಆಟ ಎಲ್ಲವೂ ಇರ್ತವೆ. ಅದೇ ರೀತಿ ಬಿಗ್ ಬಾಸ್ ಮನೆಯೂ ಕೂಡ ಅಲ್ಲಿ ಸುಮಾರು 18-20 ಜನ ಅಲ್ಲಿ ಏನಿದ್ದಂತೋ ಅವರೆಲ್ಲ ಜೊತೆ ಜೀವಿಸಿರುವಂತ ವ್ಯಕ್ತಿ ಕೋಪ ಬಂದಾಗ ಕೋಪ ಮಾಡ್ಕೊಂಡು ಆಟಗಳನ್ನ ಚೆನ್ನಾಗಿ ಆಡಿ ಎಲ್ಲರಿಗೂ ಊಟ ಉಪಚಾರ ಇನ್ನೊಂದು ಎಲ್ಲದರಲ್ಲೂ ಸೈ ಅನ್ಸ್ಕೊಂಡಿರುವಂತ ಅಶ್ವಿನಿ ಗೌಡ್ರು. ಮತ್ತೆ ಎಂಟರ್ಟೈನ್ಮೆಂಟ್ ವಿಚಾರ ಬಂದಾಗ್ಲೂ ಕೂಡ ತುಂಬಾ ಚೆನ್ನಾಗಿ ನೀವು ನೋಡಿರ್ಬೋದು, ಸಿಕ್ಕಾಬಟ್ಟೆ ವೈರಲ್ ಆಗಿರೋದು ಅಶ್ವಿನಿ ಗೌಡ್ರು ಅವರು ಡ್ಯಾನ್ಸ್ ಮಾಡಿದಂತ ವಿಡಿಯೋಗಳು ಇರ್ಬೋದು. ಇಂಥವು ಅನೇಕ ಅವರ ವಿಚಾರಗಳು ಇವತ್ತು ವೈರಲ್ ಆಗಿದ್ದಾವೆ. ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಸ್ಟಾರ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಬಿಗ್ ಬಾಸ್ ನ ಏನಾದ್ರು TRP ರೈಸ್ ಆಗಿದೆ ಅಂದ್ರೆ ಅದು ಅಶ್ವಿನಿ ಗೌಡ್ರ ಆಟದಿಂದ ಅಂತ ಹೇಳ್ಬೋದು. ಇವತ್ತು ಒಬ್ಬ ಗಿಲ್ಲಿ ನಟ ಅನ್ನುವ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೆ ದೊಡ್ಡ ಹೆಸರನ್ನ ಆಗಿದ್ರು ಕೂಡ ಅದು ಕೂಡ ಅಶ್ವಿನಿ ಗೌಡ್ರು ಅವರ ಮಧ್ಯೆ ನಡೆದಂತ ಕೆಲವು ವಿಚಾರಗಳ ಮುಖಾಂತರ ಗಿಲ್ಲಿ ನಟ ಒಂದಷ್ಟು ಪ್ರಚಾರಗಳು ಚೆನ್ನಾಗಿ ಸಿಕ್ಕಿರ್ಬೋದು. ಅದೇ ರೀತಿ ಅಲ್ಲಿ ರಕ್ಷಿತಾ ಮತ್ತು ಧ್ರುವಂತ್ ವಿಚಾರ ಇರ್ಬೋದು. ಈ ರೀತಿ ಒಬ್ಬರ ವೈರತ್ವ ಇದು ಆಟವಾಗಿ ಜನರ ಮುಂದೆ ಅದು ಎಂಟರ್ಟೈನ್ಮೆಂಟ್ ಆಗಿ ಆಚೆ ಬಂದಂಥದ್ದು. ಇದೆಲ್ಲದನ್ನ ನೋಡ್ತಾ ಬಂದಾಗ ಎಲ್ಲ ಒಂದ್ ಕಡೆ ಅಶ್ವಿನಿ ಗೌಡ್ರನ್ನ ಎಲ್ಲ ತುಳಿಲಿಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ಸ್ಪೋರ್ಟಿವ್ ಆಗಿ ಸಿಡಿದು ಬಂದಂತ ವ್ಯಕ್ತಿ ಅಶ್ವಿನಿ ಗೌಡ್ರು ಇವತ್ತು ಬಿಗ್ ಬಾಸ್ ನ ಗೆಲ್ಲುವ ಮಟ್ಟಕ್ಕೆ ಇವತ್ತು ತಲುಪಿದ್ದಾರೆ. ಇವತ್ತು ಕರ್ನಾಟಕದ ಅನೇಕ ಇವತ್ತು ಸಾಕಷ್ಟು ಹೆಣ್ಣು ಮಕ್ಕಳು ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ, ಕನ್ನಡಿಗರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂತ ಲಕ್ಷಾಂತರ ಕರವೇ ಕಾರ್ಯಕರ್ತರು ಅವರ ಬೆನ್ನಿಂದೆ ನಿಂತಿದ್ದಾರೆ. ಇವತ್ತು ಅಶ್ವಿನಿ ಗೌಡ್ರು ಹೋಟೆಲಿಂದ ಬೀಳ್ತಾ ಇದೆ, ಅಶ್ವಿನಿ ಗೌಡ್ರು ಹೆಂಗ್ ಸೇವ್ ಆಗ್ತಿದ್ದಾರೆ ಅಂತ ಕೇಳುವಂತ ಆ ನೆಟ್ಟಿಗರಿಗೆ ಅಶ್ವಿನಿ ಗೌಡ್ರಿಗೆ ಮತ ಬೀಳ್ತಿರುವಂತ ಮತ ಬ್ಯಾಂಕ್ ಕರವೇ ಮತ್ತು ಕನ್ನಡಿಗರದು. ಹಾಗೆ ಅವ್ರನ್ನ ಮೆಚ್ಕೊಂಡಿರುವಂತ ಹೆಣ್ಣು ಮಕ್ಕಳ ಓಟು ಅವರೆಲ್ಲರೂ ಶಾಂತಿಯುತವಾಗಿ ಮತವನ್ನ ಚಲಾಯಿಸಿ ಅಶ್ವಿನಿ ಗೌಡ್ರನ್ನ ಗೆಲುವಿನ ಅಂಚಿಗೆ ತಗೊಂಡೋಗಿದ್ದಾರೆ. ಅವರು ಗೆದ್ದು ರಾಜಮಾತೆಯಾಗಿ ಹೊರ ಬರುವಂತ ಕೆಲಸವನ್ನ ಮಾಡ್ತಾರೆ. ನಾವು ಅವ್ರನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ಳಿಕ್ಕೆ ಇಡೀ ಕರವೇ ಕುಟುಂಬ ಕಾಯ್ತಾ ಇದೆ. ಸರ್, ಈಗಲೇ ವೈರಲ್ ಆಗಿರುವಂತಹ ಒಂದು ಫೋಟೋ ಸುದೀಪ್ ಸರ್ ಮತ್ತೆ ನಾರಾಯಣ್ ಗೌಡ್ರು ಒಂದು ಫೋಟೋದಲ್ಲಿ ಕಾಣಿಸ್ಕೊಳ್ತಾರೆ. ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರೇ ವಿನ್ ಆಗ್ಬೇಕು ಅನ್ನೋ ಡೀಲ್ ಆಗಿದೆ ಅಂತ ಹೇಳಿ ಸಾಕಷ್ಟು ಪೋಸ್ಟ್ ಗಳನ್ನ ನಾವು ನೋಡ್ತಾ ಇದೀವಿ. ಆ ಫೋಟೋ ತುಂಬಾ ವೈರಲ್ ಆಗಿದೆ. ಇವತ್ತು ನಾರಾಯಣ ಗೌಡ್ರು 1 ತಿಂಗಳಿಂದ ಅವರ ಮಗನ ಮದುವೆ ಪತ್ರಿಕೆಯನ್ನ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಹಿಂದೆ ಮುಖ್ಯಮಂತ್ರಿಗಳಿಂದ ಹಿಡಿದು ಅನೇಕ ಸಚಿವರುಗಳು ಇರ್ಬೋದು, ಮತ್ತೆ ನಾಡಿನ ಅನೇಕ ಸೆಲೆಬ್ರಿಟಿಗಳಿಗೆ ಹೋಗಿ ಪತ್ರಿಕೆಯನ್ನ ಕೊಡುವಂತ ವಿಚಾರಗಳು ಇವತ್ತು ನಾರಾಯಣಗೌಡರ ಪ್ರೊಫೈಲ್ ಇರ್ಬೋದು, ರಕ್ಷಣಾ ವೇದಿಕೆ ಪ್ರೊಫೈಲ್ಗಳಲ್ಲಿ ಅದನ್ನ ಹಾಕಿರುವಂತ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದೀವಿ 1 ತಿಂಗಳಿಂದ. ಅದೇ ರೀತಿ ಸುದೀಪ್ ಅವರು ನಿನ್ನೆ ಬರ್ಲಿಕ್ಕೆ ಹೇಳಿದ ಕಾರಣ ನಿನ್ನೆ ಹೋಗಿ ಸುದೀಪ್ ಅವರಿಗೆ ಪತ್ರಿಕೆಯನ್ನ ಕೊಟ್ಟು ಮದುವೆಗೆ ಆಹ್ವಾನವನ್ನ ನೀಡಿ ಬಂದಿದೆಯೋ ಹೊರತು ಅದಕ್ಕೆ ಬೇರೆಲ್ಲ ಬಣ್ಣ ಕಟ್ಟಿ ನಾರಾಯಣಗೌಡರು ಯಾವತ್ತು ರಾಜಕೀಯದಲ್ಲೇ ಇನ್ವಾಲ್ವ್ ಆದವರಲ್ಲ, ಅಂತರಲ್ಲಿ ಒಂದು ಶೋನಲ್ಲಿ ಇನ್ವಾಲ್ವ್ ಆಗುವಂತ ವ್ಯಕ್ತಿತ್ವ ಅವ್ರದ್ದಲ್ಲ. ಅದೇ ಕನ್ನಡದ ವಿಚಾರ ಹೇಳಿ ಎಲ್ಲರೂ ಅನ್ಯಾಯ ಆಗಿದೆ ಅಂತ ಹೇಳಿ ಆ ತಕ್ಷಣವೇ ಸಿಡಿದೆದ್ದು ಹೋರಾಟಕ್ಕೆ ಮುಂದಾಗುವಂತ ವ್ಯಕ್ತಿತ್ವ ನಾರಾಯಣಗೌಡ್ರದ ಹೊರತು ಯಾರನ್ನು ಸೋಲ್ಸ್ಲಿಕ್ಕೆ ಇನ್ನೇನೋ ಕುತಂತ್ರ ಮಾಡ್ಲಿಕ್ಕೆ ಆ ಕುತಂತ್ರದ ಹಾದಿಯಲ್ಲಿ ನಾರಾಯಣಗೌಡರು 35 ವರ್ಷದ ಅವರ ಕನ್ನಡ ಚಳವಳಿ ಜೀವನದಲ್ಲಿ ಯಾವತ್ತೂ ಕೂಡ ಓದುವಂತವ್ರಲ್ಲ. ಹಾಗಾಗಿ ಅವರೆಲ್ಲ ಯಾವ ಜನ ಅಂದ್ರೆ
ಈ ರೀತಿ ಅಡ್ಡದಾರಿಯಲ್ಲಿ ಹಿಡಿದು ಒಂದಷ್ಟು ಪ್ರಚಾರ ಮಾಡ್ಕೊಳ್ಳುವಂತ ಒಂದಷ್ಟು ಜನ ಇದ್ದಾರೆ. ಹೊಟ್ಟೆಪಾಡಿಗಾಗಿ ಜೀವಿಸುವಂತ ಒಂದಷ್ಟು ಪ್ರಾಣಿಗಳು ಅಂತ ಹೇಳ್ತೀನಿ ಅವನ್ನ. ಅವು ಜೀವಿಗಳೇ ಅವು. ಅಂತ ಜೀವಿಸುವಂತ ಪ್ರಾಣಿಗಳು ಇವತ್ತು ನಾರಾಯಣಗೌಡ್ರನ್ನ, ಸುದೀಪ್ ಅವ್ರನ್ನ ತೇಜವಧನೆ ಮಾಡ್ಲಿಕ್ಕೆ ಇಂಥವೆಲ್ಲ ಕುತಂತ್ರಗಳನ್ನ ಮಾಡ್ತಿದ್ದಾರೆ. ಇಂಥ ಕುತಂತ್ರಗಳಿಗೆಲ್ಲ ಬಗ್ಗುವಂತವ್ರಲ್ಲ ಕರವೆಯವರು. ಮತ್ತೆ ಅದೇನೋ ಸುದೀಪ್ ಅವ್ರ ವಿಚಾರ, ಮತ್ತೆ ನಾರಾಯಣಗೌಡ್ರ ವಿಚಾರ, ಮತ್ತೆ ಅಶ್ವಿನಿ ಗೌಡ್ರು ಗೆದ್ರೆ, ಗಿಲ್ಲಿ ಅವ್ರು ಏನಾದ್ರು ಸೋತ್ರೆ ಬಿಗ್ ಬಾಸ್ ಮನೆ ಕಲ್ಲು ಹೊಡಿತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಇಂಥ ಕಲ್ಲೊಡೆಯ ಜನರನ್ನೆಲ್ಲ ನಾವು ನೋಡಿದೀವಿ. ಆ ರೀತಿ ಏನಾರು ಆದ್ರೆ ಆ ಬಿಗ್ ಬಾಸ್ ಮನೆ ಕಾವಲಿಗೆ ಮತ್ತೆ ಸುದೀಪ್ ಅವರು, ನಾರಾಯಣಗೌಡ್ರ ಮತ್ತು ಗೆದ್ದು ಬರುವಂತ ಅಶ್ವಿನಿ ಗೌಡ್ರ ಕಾವಲಿಗೆ ಕರವೇ ನಿಲ್ತೀವಿ ನಾವು. ಅದ್ ಯಾವನ್ ಕಲ್ಲು ಹೊಡಿತಾನೆ ಬರ್ಲಿ, ಅಂತ ಎದೆಗಾರಿಕೆ ಇರುವ ಗಂಡು ಮಗ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳಿ, ನಾವು ಕೂಡ ಅವತ್ತು ಅಲ್ಲೇ ಇರ್ತೀವಿ, ಬಂದು ನೋಡೋಣ ಕಲ್ಲು ಹೊಡಿಲಿ ಎನ್ನುವ ನೇರ ಸವಾಲ್ನ ಆ ಮೂರ್ಖ ಕಲ್ಲು ಹೊಡಿತೀನಿ ಅನ್ನೋ ಮೂರ್ಖಂಗೆ ಹೇಳ್ತಾ ಇದ್ದೀನಿ. ಓಕೆ ಸರ್, ಬಿಗ್ ಬಾಸ್ ಈ ಬಿಗ್ ಬಾಸ್ ಹೌಸ್ ಅಲ್ಲಿ ನಾವು ಗಮನಿಸಿದಾಗ ಅಶ್ವಿನಿ ಗೌಡ ಅವರು ಟಾಸ್ಕ್ ಅಂತ ಬಂದಾಗ ತುಂಬಾ ವೀಕ್, ಅವ್ರಿಗೇನು ಅಷ್ಟು ಆಡಕ್ ಬರಲ್ಲ, ಅವರಿಗೆ ಆಟನೇ ಗೊತ್ತಾಗಲ್ಲ ಅಂತ ಅಲ್ಲಿರೋ ಕಂಟೆಸ್ಟೆಂಟ್ ಹೇಳ್ತಾರೆ. ಏನ್ ಹೇಳ್ತೀರಾ ಮೇಡಮ್? ಅವರು ಅರ್ಥ ಮಾಡ್ಕೊಂಡಿರೋ ಅಷ್ಟು ಟಾಸ್ಕ್ ನ ಬೇರೆ ಯಾರು ಆ ಮನೇಲಿ ಅರ್ಥ ಮಾಡ್ಕೊಂಡಿಲ್ಲ. ಅವರು ಏನ್ ಆಟ ಆಡಿದ್ರು ಅನ್ನೋದು ಒಂದೇ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಅದಕ್ಕೆ ಉದಾಹರಣೆ ಆಗುತ್ತೆ. ಯಾವ ಟಾಸ್ಕ್ ಬಿಟ್ಟಿದ್ದಾರೆ, ಒಂಥರ ಲೇಡಿ ಅಂಬಾಸಿಡರ್ ಆಗ್ಬಿಟ್ಟಿದ್ದಾರೆ ಅವ್ರು ಬಿಗ್ ಬಾಸ್ಗೆ. ಪ್ರತಿಯೊಂದು ಟಾಸ್ಕ್ ಅಲ್ಲೂ 40 ವರ್ಷದ ಮಹಿಳೆ 75 ನಿಮಿಷ ಬೆನ್ಗ ಅದೇನೋ ಕಟ್ಕೊಂಡು ಮಕ್ಕಕ್ಕೆ ಆ ಫೋರ್ಸ್ ಅಲ್ಲಿ ನೀರ್ ಹೊಡಿತಾರೆ, ಒಬ್ಬ ಅಥ್ಲೆಟಿಕ್ ಅದನ್ನ ತಡ್ಕೊಂಡು ನಿಂತಿದ್ದಾರೆ ಅಂದಾಗ ಅವ್ರಿಗೆ ಆಟ ಆಡಕ್ ಬರಲ್ಲ ಅಂತಾರಲ್ಲ. ನಿಜಕ್ಕೂ ಅವರಷ್ಟು ಇನ್ನೇನೋ ಯಾರು ಸೋಂಬೇರಿಗಳ ತರ ಕೂತಿದಾರಲ್ಲ ಮನೇಲಿ, ಯಾವ ತರ ಸೋಂಬೇರಿ ತರ ಕೂತಿರೋರ್ಗೆ ಆಟ ಆಡಕ್ಕೆ ಬರುತ್ತೆ ಅಂತ ಅರ್ಥನಾ? ಯಾವ್ದು ಇದು? ಯಾವ ಒಂದು ವಿಚಾರ ಅದು ಇಟ್ಕೊಂಡು ನೀವುಗಳೆಲ್ಲ ಮಾತಾಡ್ತೀರಾ? ಆಮೇಲೆ ಹೇಳೋದು ಅಶ್ವಿನಿ ಅವ್ರಿಗೆ ಕಿಚ್ಚನ ಚಪ್ಪಳ ಕೊಟ್ರೆ 27 ಲಕ್ಷಕ್ಕೆ ಸೇಲ್ ಆಗೋದ್ರು. ಸುದೀಪ್ ಅವರು ಹುಟ್ಟಾನೆ ಚಿನ್ನದ ಸ್ಪೂನ್ ಇಟ್ಕೊಂಡು ಬೆಳೆದಿರೋರು. ಅವ್ರಿಗೆ ಯಾಕ್ರಿ 27 ಲಕ್ಷ ಬೇಕು? ಆ ಯಪ್ಪ ಒಂದ್ ಸೀಸನ್ ಮಾಡ್ತಾರೆ ಅಂದ್ರೆ ಸುದೀಪ್ ಅವರು 15 ಕೋಟಿ ತಗೋತಾರೆ ಅವ್ರು ಒಂದ್ ಸೀಸನ್ ಅಲ್ಲಿ ಬಂದು ಕಿಚ್ಚನ ಪಂಚಾಯತಿ ಮಾಡೋದಕ್ಕೆ. ಆ ಯಪ್ಪಗ್ ನೀವು 27 ಲಕ್ಷ ಆಫರ್ ಮಾಡ್ತೀವಿ ಅಂತೀರಾ. ಹಾಗೆ ಕರ್ವೆಗೆ ಅಂತ ದರಿದ್ರ ಇನ್ನು ಕರ್ವೆಗೆ ಬಂದಿಲ್ಲ. ದುಡ್ಡು ಕೊಟ್ಟು ಒಬ್ರನ್ನ ಗೆಲ್ಲಿಸ್ಕೋಬೇಕು ಆ ಇತಿಹಾಸನೇ ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ಕರ್ವೆ ಬಳಗ ತುಂಬಾ ದೊಡ್ಡದಿದೆ. ನಾವು ಮನ್ಸ್ ಮಾಡಿ ನಾವು ಅಟ್ಟಕ್ ಬಿದ್ದು ಏನಾದ್ರು ಗೆಲ್ಸ್ಲೇಬೇಕು ಅನ್ನೋ ಅಟ್ಟಕ್ಕೆ ಇವಾಗ್ಲೂ ಬಿದ್ರೆ ಕಣ್ಣು ಮುಚ್ಕೊಂಡು ಗೆಲ್ಸ್ಕೋತೀವಿ. ನಮ್ಗೆ ಆ ಹಠನೂ ಇಲ್ಲ. ಇವತ್ತು ಏನಾಗ್ತಿದೆ ಅಂದ್ರೆ ಗಿಲ್ಲಿ ಫ್ಯಾನ್ಸ್ಗೆ ಗಿಲ್ಲಿನ ಗೆಲ್ಲಿಸ್ಕೊಳ್ಬೇಕು ಅನ್ನೋ ಹಠಕ್ಕಿನ್ನ ಅಶ್ವಿನಿ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಚಟನೇ ಹೆಚ್ಚಾಗೋಗಿದೆ. ಅವ್ರ ಹಠ ಗೆಲ್ಲುತ್ತಾ ಇಲ್ಲ ಚಟ ಗೆಲ್ಲುತ್ತಾ ನೋಡೋಣ. ನಾವಂತೂ ಪ್ರಾಮಾಣಿಕವಾಗಿ ಹೇಳ್ತಾ ಇದೀವಿ, ಅಶ್ವಿನಿ ಅವರ ಅಷ್ಟು ನ್ಯಾಚುರಲ್ ಆಗಿ ನೈಜವಾಗಿ ಜೀವಿಸಿದವರು ಆ ಮನೇಲಿ ಇವತ್ತವರೆಗೂ ಧ್ರುವಂತ್ ಅವ್ರನ್ನ ಬಿಟ್ರೆ ಅಶ್ವಿನಿ ಅವ್ರು ಬಿಟ್ರೆ ಧ್ರುವಂತ್ ಅವ್ರಿಬ್ರು ಬಿಟ್ರೆ ಯಾರು ನೈಜವಾಗಿ ಜೀವಿಸಲೇ ಇಲ್ಲ. ಎಲ್ಲ ನಾಟಕೀಯವಾಗಿ ನಾಟಕ ಮಾಡ್ಕೊಂಡು ಇವಾಗ ಒಂದು ಸಿಂಪತಿ ಕಾರ್ಡ್ ಪ್ಲೇ ಆಗ್ತಾ ಇದೆ. ಯಾವ್ದಪ್ಪ ಅಂದ್ರೆ ಬಡವ್ರ ಮಕ್ಳು ಗೆಲ್ಬೇಕು 18 ಲಕ್ಷ ರೂಪಾಯಿ MG ಕಾರ್ ಇಟ್ಕೊಂಡಿರಲ್ಲ ಬಡವ್ರ ಮಕ್ಳು. 10 ಲಕ್ಷ ಕೊಟ್ಟದ್ ಯಾವ್ದೋ ಕರ್ನಾಟಕದ ನಂಬರ್ 1 PR ಟೀಮ್ ನ ತಗೊಂಡಿರೋರೆಲ್ಲ ಬಡವ್ರ ಮಕ್ಳು. ಫಾರ್ಮ್ ಹೌಸ್ ಇರೋರೆಲ್ಲ ಬಡವ್ರ ಮಕ್ಳು ಅನ್ನೋದಾದ್ರೆ ಯಾವ ಲೆಕ್ಕಾಚಾರದಲ್ಲಿ ಮಾತಾಡ್ತೀರಾ? ಇವತ್ತು ಒಂದು ಗಿಲ್ಲಿ ಅವರ ಪ್ರೊಫೈಲ್ ಓಪನ್ ಮಾಡಿ ನೋಡಿದ್ರೆ 1.3 ಮಿಲಿಯನ್ ಏನ್ ಫಾಲೋವರ್ಸ್ ಇದಾರಲ್ಲ, ಅದು ಯಾವ್ದು ನೈಜ ಫಾಲೋವರ್ಸ್ ಅಲ್ಲ. ನೀವು ಓಪನ್ ಮಾಡಿ ನೋಡಿ, ಇವತ್ತು ಫಾಲೋವರ್ ಲಿಸ್ಟ್ ಏನಿದೆ ಅದನ್ನ ಹೈಡ್ ಮಾಡ್ಬಿಟ್ಟಿದ್ದಾರೆ, ತೋರಿಸ್ತಾನೆ ಇಲ್ಲ. ಯಾಕೆ? ಪ್ರಾಮಾಣಿಕವಾಗಿದ್ರೆ ತೋರಿಸ್ಬೋದಿತ್ತಲ್ಲ. ಎಲ್ಲ 20 ಲಕ್ಷಕ್ಕೆ 20,000 ಕೊಟ್ರೆ 1 ಲಕ್ಷ ಫಾಲೋವರ್ಸ್ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಇವತ್ತೇನೋ ದೊಡ್ಡದಾಗಿ ಸಾಧಿಸ್ಬಿಟ್ಟಿದ್ದಾರೆ. ಆಯ್ತು, ಇವ್ರಗಳ ಕೊಡುಗೆ ಏನು? ಈ ನಾಡಿನ ವಿಚಾರ ಬಂದಾಗ ಇವ್ರಗಳ ಕೊಡುಗೆ ಏನು? ಸರಿ, ಬಿಗ್ ಬಾಸ್ ಇಂದ ಆಚೆ ಬಂದ್ರು, ಸರಿ ಗಿಲ್ಲಿ ಗೆತ್ಕೊಂಡ್ ಬಂದ್ಬಿಟ್ರೆ ಈಗ ಏನ್ ಮಾಡ್ತಾರೆ ಗಿಲ್ಲಿ? ನಾಳೆ ದಿನ ನಾಡು ನುಡಿ ಹೋರಾಟ ಆಯ್ತು, ಬೀದಿಗಿಳಿತಾರ? ಅಶ್ವಿನಿ ಅವ್ರ ತಾನೇ ಹೇಳಿಯೋದು. ಜನರ ನಡುವೆ ಬದುಕೋದು ಯಾರಪ್ಪ ಅಂದ್ರೆ ಅದು ಅಶ್ವಿನಿ ಗೌಡ ಅವರು. ಬೇರೆ ಗಿಲ್ಲಿ ಬರಲ್ಲ, ಧ್ರುವಂತ್ ಬರಲ್ಲ, ರಘು ಬರಲ್ಲ, ರಕ್ಷಿತಾ ಬರಲ್ಲ, ರಾಶಿಕಾ ಬರಲ್ಲ. ಫಸ್ಟ್ ಸೀಸನ್ ಇಂದ ಇವತ್ತಿನ ಸೀಸನ್ ಅವರು ಯಾರು ಬಂದಿಲ್ಲ, ಬರೋರು ಅಶ್ವಿನಿ ಗೌಡ ಅವ್ರು ಮಾತ್ರ. ಅದನ್ನ ಅರ್ಥ ಮಾಡ್ಕೊಂಡು ಆಟವನ್ನ ಆಟದ ತರ ನೋಡಿ. ಹೌದು, ಇವಾಗ ಒಂದು ತಾಯಿ ಮಕ್ಕಳು ಹೊಟ್ಟೆಲ್ ಹುಟ್ಟಿದವ್ರಿಗೇನೆ ಭಿನ್ನಾಭಿಪ್ರಾಯ ಬರುತ್ತೆ. ಅಂತದ್ರಲ್ಲಿ ಯಾವ್ದೋ ತಾಯಿ ಹೊಟ್ಟೆಲ್ ಹುಟ್ಟಿರೋರು, ಎಷ್ಟೋ ಜನ ತಾಯಿ ಹೊಟ್ಟೆಲ್ ಹುಟ್ಟಿರೋರು, ಅವ್ರಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರಲ್ವಾ? ಭಿನ್ನಾಭಿಪ್ರಾಯ ಬಂತು, ಶುರುವಲ್ಲಿ ಎಡುವುದ್ರು, ಆಮೇಲೆ ಮೇಲೆ ಎದ್ರು, ಎಲ್ಲಾ ಚೆನ್ನಾಗಾಯ್ತು. ಒಂದು ಉದಾಹರಣೆ ಕೊಡೋಣ. ಗಿಲ್ಲಿ ಮತ್ತೆ ಅವರ ಮಧ್ಯೆ ಒಂದು ನಾಮಿನೇಷನ್ ಚಟುವಟಿಕೆ ನಡೀತಾ ಇರುತ್ತೆ. ಗಿಲ್ಲಿ ಬಳಸ್ಬಾರ್ದಿರೋ ಪದ ಎಲ್ಲ ಬಳಸ್ತಾರೆ, ಉಚ್ಚೆ ಅನ್ನೋ ಪದ ಆಗಿರ್ಬೋದು, ಮತ್ತಿತರ ಪದಗಳನ್ನೆಲ್ಲ ಬಳಸ್ತಾರೆ. ಅದನ್ನ ನಾವ್ ಯಾರು ಅದನ್ನ ಹೈಲೈಟ್ ಮಾಡಿಲ್ಲ. ಯಾಕೆಂದ್ರೆ ಅವನು ಒಬ್ಬ ಕನ್ನಡಿಗ, ಗಿಲ್ಲಿನೂ ಒಬ್ಬ ಕನ್ನಡಿಗ ಅನ್ನೋ ಮನೋಭಾವ ನಮಗಿದೆ. ಅದನ್ನ ಅವರು ದೊಡ್ಡದ್ ಮಾಡಿಲ್ಲ ಅಶ್ವಿನಿ ಮೇಡಮ್ ಅಲ್ಲಿ. ಆ ನಾಮಿನೇಷನ್ ಟಾಸ್ಕ್ ಅಲ್ಲೂ ಆ ಬಾಲ್ ಏನು, ಅವ್ನು ಗಿಲ್ಲಿ ಫೋಟೋ ಇರುತ್ತೆ, ಚಪ್ಪಲಿ ಬಿಚ್ಚಿ ಹೊಡೆದಿದ್ದಾರೆ, ಅದ್ರಲ್ಲಿ ತಾಯಿ ಹೃದಯ ಏನು ಅನ್ನೋದು ತೋರಿಸುತ್ತೆ. ಹಾಗೆ ಗಿಲ್ಲಿ ತಾಯಿಗೆ ನೆಕ್ಲೆಸ್ ನ ಉಡುಗೊರೆ ಯಾಕೆ ಕೊಡ್ತಾರೆ? ಯಾರು ಕೊಡ್ತಾರ್ರಿ ಇವತ್ತಿನ ಕಾಲದಲ್ಲಿ? ಈಗ ಇವತ್ತು ಚಿನ್ನದ ರೇಟ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಅಂತ ಟೈಮಲ್ಲಿ ಅವ್ರು ಅದನ್ನ ಕೊಡ್ತಾರೆ ಅಂದ್ರೆ ಮನ್ಸಿಲ್ದೆ ಒಳ್ಳದ ಮನ್ಸಿಂದ ಯಾರು ಕೊಡಲ್ಲ. ಅಷ್ಟು ಮಾಡ್ತಾರೆ ಅಂದಾಗ ಮನ್ಸಿಂದಾನೇ ಮಾಡಿದ್ದಾರೆ. ಇದು ಒಂದು ತಾಯಿ ಗುಣ. ಅದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು ಹೊರತು ಅದನ್ನ ಯಾವ್ದು ತಗೊಳಲ್ಲ. ಯಾವ್ದೋ ಒಂದು ಪದ, ಅದ್ಯಾವ್ದೋ ಬೇಡ ಪದ ಇವಾಗ ತಗೊಳ್ಳೋದು, ಯಾವ್ದೋ ಕ್ಯಾಟಗರಿ ಅನ್ಬಿಟ್ಟು ಏನೋ ಪದ ಬಳಸಿದ್ರು, ಅದನ್ನ ಜಾತಿ ಕನ್ವರ್ಟ್ ಮಾಡಿದ್ರು. ಇವತ್ತರೆಗೂ ಕನ್ನಡ ಹೋರಾಟಗಾರರು ಯಾರೇ ಆಗಿರ್ಲಿ ಜಾತಿಯಿಂದ ಬಿದ್ದಿಲ್ಲ ಸ್ವಾಮಿ. ನಾವು ನಮ್ಗೆ ಕನ್ನಡನೇ ಜಾತಿ, ಕನ್ನಡನೇ ಧರ್ಮ, ಕನ್ನಡನೇ ದೇವ್ರು ಅಂತ ತಿಳ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾವು ಬದುಕ್ತಾರೆ. ಯಾಕಂದ್ರೆ ನಮ್ಮ ನಾರಾಯಣಗೌಡರು, ನಮ್ಮ ನಾಯಕರು ನಮ್ಗೆ ಅದನ್ನೇ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಆದರ್ಶ ಪುರುಷರು ಬಂದು
ಕುವೆಂಪು ಅವರೇ ಹೇಳಿದ್ದಾರೆ, ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು, ಅದನ್ನ ಇಟ್ಕೊಂಡು ಬದುಕ್ತಾ ಇದೀವಿ. ಆಗಿದ್ದಾಗ ನಾವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಅಶ್ವಿನಿ ಅವ್ರನ್ನ ಗೆಲ್ಸೇ ಕರ್ಕೊಬತ್ತೀವಿ. ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಮೊನ್ನೆ ಯಾವ್ದೋ ಒಂದ್ ಅಮ್ಮ, ನೀವು ಹೋರಾಟಗಾರರು ಎಂತಿಕ್ ಶಾಲ್ ಹಾಕೊಂಡು ನೀವು ಏನ್ ಪ್ರಮೋಷನ್ ನೀಡ್ತಾ ಇದ್ದೀರಾ ಅಶ್ವಿನಿ ಅವ್ರಿಗೆ ಅಂದಾಗ, ಶಾಲ್ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಇದನ್ನ ಈ ಶಾಲನ ನಮಗ್ ಕೊಟ್ಟವರು ರಾಮಮೂರ್ತಿ ಅವರು. ಅವರೇ ನಮಗ್ ಒಂದಿನಕ್ಕೆ ಶಾಲ ಹಾಕ್ಬೇಡಿ ಅಂದಿಲ್ಲ. ಇವ್ರು ಯಾರೋ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಉಟ್ಕೊಂಡಿರೋರು, ಅವರ ಇತಿಹಾಸ ತೆಗೆದು ನೋಡ್ರೆ ಬರೀ ಕಾಂಟ್ರವರ್ಸಿನೇ. ಬೇಡದ ಕಾಂಟ್ರವರ್ಸಿಲಿ ತಗ್ಲಾಕೊಂಡಿರೋ ಆಯಮ್ಮ ಇವತ್ತು ಹೋರಾಟಗಾರರಿಗೆ ಶಾಲ ಹಾಕ್ಬೇಡಿ ಅಂತಾರೆ. ಪೊಲೀಸ್ ಅವ್ರಿಗೆ ಕಾಕಿ ಹೇಗೋ, ಸ್ವಾಮೀಜಿಗಳಿಗೆ ಕಾವಿ ಹೇಗೋ, ಹಾಗೆ ಕನ್ನಡ ಹೋರಾಟಗಾರರಿಗೆ ಕನ್ನಡದ ಶಾಲು. ಇದು ನಮ್ಮ ಹೆಗ್ಗುರುತು, ಇದೇ ನಮ್ಮ ಅಸ್ಮಿತೆ, ಇದೇ ನಮ್ಮ ಅಸ್ತಿತ್ವ. ಇದನ್ನ ಹಾಕೊಂಡೆ ಅಶ್ವಿನಿ ಮೇಡಮ್ ಅವ್ರು ಬೀದಿಲಿದ್ದು ಹೋರಾಟ ಮಾಡಿರೋದು. ಇದನ್ನ ಹಾಕೊಂಡಿರೋದಕ್ಕೆ ಅವ್ರು ಇವತ್ತು ಬಿಗ್ ಬಾಸ್ ಮನೇಲಿ ಜೀವಿಸ್ತಾ ಇರೋದು. ಇದನ್ನ ಹಾಕೊಂಡೆ ನಾವು ಅವ್ರಿಗೆ ಪ್ರಚಾರ ಕೊಡೋದು. ಅದ್ ಯಾರ್ಯಾರು ಏನೇನ್ ಬಾಯಿಗೆ ಬಂದಂಗ ಮಾತಾಡ್ತಿರೋ ಮಾತಾಡ್ಕೊಳ್ಳಿ. ನಿಮ್ಗೆಲ್ಲ ಅಶ್ವಿನಿ ಅವ್ರು ಗೆದ್ಕೊಂಡು ಆಚೆ ಬರ್ತಾರಲ್ಲ, ಆ ಕಪ್ ತೋರಿಸಿ ಉತ್ತರ ಕೊಡ್ತೀವಿ ನಾವು. ಸರ್, ನಿಮ್ ಪ್ರಕಾರ ಬಿಗ್ ಬಾಸ್ ಯಾರು ವಿನ್ ಆಗ್ಬೇಕು ಸರ್ ಈ ಸತಿ? ಬಿಗ್ ಬಾಸ್ ಈ ಸತಿ ನಮ್ಮ ರಕ್ಷಣಾ ವೇದಿಕೆಯ ಅಶ್ವಿನಿ ಗೌಡ ಅವರು ವಿನ್ ಆಗ್ಬೇಕು. ಯಾಕೆ ವಿನ್ ಆಗ್ಬೇಕು ಸರ್? ಯಾಕೆ ವಿನ್ ಆಗ್ಬೇಕು ಅಂತ ಹೇಳಿದ್ರೆ, ಕೆಲವು ಈ ಅವಿವೇಕಿಗಳು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಮುಖ್ಯವಾಗಿ ಇದನ್ನ ನೀವು ನೋಡ್ಬೇಕು. ಇದನ್ನ ತೋರಿಸ್ತೀವಿ ನೋಡಿ. ಯಾವನೋ ಒಬ್ಬ ಹಾಕಿದಾನೆ, ಅಶ್ವಿನಿ ಗೌಡ ಬಿಗ್ ಬಾಸ್ ಅನ್ನು ಗೆಲ್ಲಿಸಕ್ಕೆ ತಡರಾತ್ರಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡರ ಜೊತೆ ಸಭೆ ಅಂತ. ಇದನ್ನ ಜೂಮ್ ಮಾಡಿ ತೋರಿಸಿ. ಯಾವನ ಅವಿವೇಕಿ ಹಾಕಿದ್ದಾನೆ, ಅವನಿಗೆ ತಲೆ ಬುಡ ಅನ್ನೋದು ಗೊತ್ತಿರಲ್ಲ. ಇದು ಅವರ ಮಗಳ ಪತ್ರಿಕೆ ಕೊಡಕ್ಕೆ ಹೋಗಿರೋದು. ಇದೇ ಎಲ್ಲಾ ನಾಯಕರುಗಳಿಗೆ, ಮುಖ್ಯಮಂತ್ರಿ ಅಂತ ಹಿಡಿದು ಕೇಂದ್ರದ ಮುಖ್ಯಮಂತ್ರಿಗಳಿಗೂ ಪ್ರತಿಯೊಬ್ಬರು ನಾರಾಯಣಗೌಡರು ಕೊಟ್ಟಿದ್ದಾರೆ. ಇದನ್ನ ಹೋಗಿ ಮಾಮೂಲಿ ಒಂದು ಕಾರ್ಡ್ ಕೊಟ್ಬಿಟ್ಟು ಬನ್ನಿ ನಮ್ಮ ಮಗಳಿಗೆ ಮದುವೆಗೆ ಅಂತ ಆಶೀರ್ವಾದಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಗೇಮ್ ಆಗ್ಲಿ, ಒಂದು ಆಟ ಆಗ್ಲಿ, ತಾಯಿ ಪ್ರೀತಿನ ತೋರಿಸಿದ್ದಾರೆ, ಒಂದು ಆಟದ ಪ್ರೀತಿ ತೋರಿಸಿದ್ದಾರೆ. ಆಟ ಹೆಂಗಾಡ್ಬೇಕು, ಒಬ್ರಿಗೊಂದು ಅನ್ಯಾಯ ಆಗ್ಲಿ, ಒಂದು ಇದಾಗ್ಲಿ ಮಾಡಿದವರಲ್ಲ ಇವರೆಲ್ಲ. ಕಾಮಿಡಿ ಮಾಡ್ಕೊಂಡು ಗಿಲ್ಲಿ ಏನಕ್ಕಪ್ಪ ಅಂತ ಹೇಳಿದ್ರೆ, ನೀನು ತಮಾಷೆ ಮಾಡೋಣ, ಒಬ್ಬನ್ನ ಹೀಯಾಳಿಸ್ಬಿಟ್ಟು ನೀನು ತಮಾಷೆ ಮಾಡೋದಲ್ಲ. ನಿನ್ನ ತಮಾಷೆನ 4 ಜನಕ್ಕೆ ಅವ್ರಿಗೂ ತಮಾಷೆ ನೋಡಿದವ್ರಿಗೂ ಖುಷಿ ಪಡ್ಬೇಕು. ಇನ್ನೊಬ್ಬರಿಗೆ ಹೀಯಾಳಿಸ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ನೀನು ತಮಾಷೆ ಮಾಡಿದ್ರೆ ಅದು ಸಭ್ಯತೆ ಅಲ್ಲ ಅದು. ನೀನು ಆಡ್ತಿದ್ಯಾ, ನಿನ್ನ ಆಟ ನೀನ್ ಆಡು. ಎಲ್ಲರಿಗೂ ಒಬ್ರಿಗಲ್ಲ, ಪ್ರತಿಯೊಬ್ಬರ ತಲೂ ತಮಾಷೆನೆ. ಆ ರಘು ಅವ್ರ ಹತ್ರ ಜಗಳ ಮಾಡ್ದ, ಆ ಹುಡುಗಿಗೆ ಬಾಯಿಗೆ ಬಂದಂಗೆ ಬೈದ, ನೋಡಿದೀವಿ. ಅವನೇನ್ ಕೆಟ್ಟವನು ಅಂತ ಹೇಳ್ದ, ಅವನೊಬ್ಬ ಕಾಮಿಡಿ ಪೀಸು, ಕಾಮಿಡಿ ತರ ಮಾತಾಡ್ತಾ ಇದ್ದಾನೆ. ಕಾಮಿಡಿ ಮಾಡ್ಕೊಂಡ ಇನ್ನೊಬ್ರು ನೋವಾಗ ರೀತಿ ಏನಕ್ಕೆ ಮಾಡ್ತೀಯ ನೀನು? ನಿನ್ನ ಆಟ ನೀನು ಆಟ ಆಡ್ಬೇಕು. ಅದು ಬಿಟ್ಟು ಬಾಯಿಗೆ ಬಂದಂಗೆ ಬೈಯೋದು, ನೀನು ನೀನು ಅದಕ್ಕೆ ಲಾಯಕು ಅಂತ ಅಶ್ವಿನಿ ಮೇಡಮ್ ಅವ್ರಿಗೆ ಬಾಯಿಗೆ ಬಂದಂಗೆ ಬೈಯೋದು. ಅದರಿಂದ ನಮ್ಗೆ ಅಶ್ವಿನಿ ಮೇಡಮ್ ಗೆಲ್ಲಬೇಕು. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಆಟ ಆಡಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ಬಿಗ್ ಬಾಸ್ ವಿನ್ ಗೆದ್ದಿದ್ದಾರೆ ಅನ್ನೋದು ನಮಗೂ ಒಂದು ಹೆಮ್ಮೆ ಬರುತ್ತೆ. ಹಾಗಾಗಿ ಅವ್ರು ಗೆಲ್ಬೇಕು. ಮೇಡಮ್, ಅಶ್ವಿನಿ ಗೌಡ ಅವರು ಪ್ರಾರಂಭದಿಂದನೂ ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಟ ಚೆನ್ನಾಗಿ ಆಡ್ತಾ ಇರೋದ್ಮೇಲೆ ಅವರಲ್ಲಿರೋ ಎಲ್ಲ ಪ್ರತಿಭೆಗಳನ್ನ ಈಚೆ ತಂದಿದ್ದಾರೆ. ಅದಕ್ಕೆ ಅವ್ರು ಗೆಲ್ಬೇಕು. ಅಶ್ವಿನಿ ಗೌಡ ಅವರ ಯಾವ ಕ್ವಾಲಿಟೀಸ್ ತುಂಬಾ ಇಷ್ಟ ಆಯ್ತು? ಮೇಡಮ್, ಅಶ್ವಿನಿ ಗೌಡ ಅವರು ಯಾವ ಕ್ವಾಲಿಟೀಸ್ ಇಷ್ಟ ಆಯ್ತು ಅಂದ್ರೆ, ಒಂದು ಆಟಕ್ಕೆ ನ್ಯಾಯ ಸಲ್ಲಿಸೋದು, ಆಮೇಲೆ ಆ ಸಂದರ್ಭ ಬಿಗ್ ಬಾಸ್ ಅನ್ನ ಒಂದು ಶೋನೇ ಆತರ ಒಬ್ರಿಗೊಬ್ರಿಗೆ ಒಂದು ತಂದಿಡೋ ಅಂತದ್ದು, ಇಲ್ಲ ಒಬ್ರಿಗೊಬ್ರಿಗೆ ಟ್ರಿಗರ್ ಮಾಡೋ ಅಂತದ್ದು, ಒಬ್ರಿಗೊಬ್ರಿಗೆ ಆ ಶೋನೇ ಆತರ ಗೇಮ್ ಕಾನ್ಸೆಪ್ಟ್ ಯಾವ ತರ ಇರ್ತದೆ, ಆ ಕಾನ್ಸೆಪ್ಟ್ ಎಲ್ಲಾ ಸಂದರ್ಭದಲ್ಲೂ ಅವ್ರಿಗೆ ಟ್ರಿಗರ್ ಮಾಡಿದಾಗ ಟ್ರಿಗರ್ ಆಗಿ ನ್ಯಾಚುರಲ್ ಆಗಿ ತೋರ್ಸೋರು. ಅವರು ನಂದೊಳಗೆ ಏನಿದೆ, ನಾನು ಏನೋ ಬೈಬೇಕಾ, ಯಾರಿಗಾರು ಬೈದಿದ್ದಾರೆ, ಪ್ರೀತಿಸ್ಬೇಕಾ ಪ್ರೀತಿಸಿದ್ದಾರೆ, ಆಡ್ಬೇಕಾ ಚೆನ್ನಾಗಿ ಆಡಿದ್ದಾರೆ. ಒಟ್ಟು ಟೋಟಲಿ ಒಳ್ಳೆ ಕಂಟೆಸ್ಟೆಡ್ ಬಿಗ್ ಬಾಸ್ಗೆ ಅಶ್ವಿನಿ ಗೌಡ ಅವರು. ಎಲ್ಲ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಅವರಷ್ಟಕ್ಕವರು ಸ್ಟ್ರಾಂಗ್ ವುಮೆನ್, ಸಾಹಸಿ ಹೆಣ್ಣು ಮಗಳು ಅಂತ ಅವರಷ್ಟಕ್ಕೆ ಅವ್ರು ಹೇಳ್ಕೊಳ್ತಾರೆ. ಆದ್ರೆ ಎಲ್ಲೋ ಅಲ್ಲಿ ಕಂಟೆಸ್ಟೆಂಟ್ ಹೇಳೋದೇನಂತಂದ್ರೆ ಅವರೊಂದು ಮ್ಯಾನಿಪುಲೇಟರ್, ಯಾವುದೇ ಒಂದು ಸ್ಟೋರಿಯನ್ನ ಹೇಗ್ ಬೇಕು ಹಾಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಅಲ್ಲಿರುವಂತ ಎಲ್ಲಾ ಅಭ್ಯರ್ಥಿಗಳು ಅಶ್ವಿನಿ ಗೌಡ ಅವ್ರನ್ನ ಯಾವ್ದಳು ಸೋಲ್ಸಕ್ ಆಗಿಲ್ಲ. ಆ ವಿಚಾರವಾಗಿ ಅವ್ರು ಹೇಳ ಸಹಜ. ಯಾಕಂದ್ರೆ ಅವರು ಆಟದಲ್ಲೇ ಇದ್ದಾರೆ. ಯಾಕಂದ್ರೆ ನಾನು ಈಗಾಗ್ಲೇ ಹೇಳ್ದಂಗೆ ಬಿಗ್ ಬಾಸ್ ಅನ್ನೋದು ಒಂದು ಆಟ ಅಷ್ಟೇ. ಹಾಗಾಗಿ ಯಾರು ಸ್ಟ್ರಾಂಗ್ ಆಗಿ ಇರುವಂತ ಸ್ಪರ್ಧಿಗಳನ್ನ ಹೊರ ಹಾಕ್ಬೇಕು ಅಂತ ಉಳಿದ ಸ್ಪರ್ಧಿಗಳು ಹೇಳುವಂತದೇ ಅವ್ರು ತುಂಬಾ ವೀಕು, ಅವ್ರು ಏನು ಆಡಲ್ಲ ಅಂತ. ಅಲ್ಲಿರೋ ಸ್ಪರ್ಧಿಗಳನ್ನೆಲ್ಲ ನಾವು ಹೋಲಿಕೆ ಮಾಡಿದ್ರೆ ಅಶ್ವಿನಿ ಗೌಡ ಅವರು ಆ ವಯಸ್ಸಲ್ಲಿ ನಿಜವಾಗ್ಲೂ ಎಲ್ಲಾ ಆಟ ಆಗಿರ್ಬೋದು, ಗೇಮ್ ಆಗಿರ್ಬೋದು, ವ್ಯಕ್ತಿತ್ವ ಅಂತ ವಿಚಾರ ಬಂದಾಗ, ಅಡಿಗೆ ಅಂತ ವಿಚಾರ ಬಂದಾಗ, ಜೊತೆಗೆ ಅಲ್ಲಿರುವಂತ ಸಹ ಸ್ಪರ್ಧಿಗಳಿಗೆ ಕೌಂಟರ್ ಕೊಡೋ ವಿಚಾರದಲ್ಲೂ ಕೂಡ ಅಶ್ವಿನಿ ಗೌಡ ಅವರು ನಂಬರ್ 1. ಯಾಕಂದ್ರೆ ಈಗಾಗ್ಲೇ ಅಶ್ವಿನಿ ಗೌಡ ಅವ್ರು ಯಾವ ರೀತಿ ಆಗ್ಬಿಟ್ಟಿದ್ದಾರೆ ಅಂದ್ರೆ, ಮಹಿಳೆಯರಿಗೆಲ್ಲ ಒಂದು ಸ್ಫೂರ್ತಿ ಅನ್ನೋ ರೀತಿಲಿ. ಈಗ ಸಮಾಜದಲ್ಲಿ
ಸಾಕಷ್ಟು ಮಹಿಳೆಯರು ಹೇಳ್ಬೇಕಂದ್ರೆ ಒಂಟಿ ಜೀವನ ನಡೆಸ್ತಾ ಇರ್ತಾರೆ. ಸಮಾಜದ ಕೆಲವೊಂದು ಟೀಕೆಗಳಿಗೆ ಒಳಗಾಗಿ ಒಂಟಿ ಜೀವನ ನಡೆಸ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಈ ಬಿಗ್ ಬಾಸ್ ನೋಡಿದಂತ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರ ಈ ದಿಟ್ಟತನದ ಹೋರಾಟದ ಒಂದು ಆಟವನ್ನ ನೋಡಿದಂತ ಸಂದರ್ಭದಲ್ಲಿ ಮಹಿಳೆಯರು ತಮಗ್ ತಾವೇ ಅದನ್ನ ಆದರ್ಶವಾಗಿ ತಗೊಳ್ತಾ ಇದ್ದಾರೆ. ನಾವು ಕೂಡ ಒಂಟಿಯಾಗಿದ್ದೀವಿ. ಈಗ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೇಲಿ ಅಷ್ಟು ಒಂಟಿಯಾಗಿ ಇಟ್ಕೊಂಡು ಆ ರೀತಿ ಆಟ ಆಡ್ತಿದ್ದಾರೆ ಅಂದ್ರೆ ನಾವು ಕೂಡ ಈ ಸಮಾಜದಲ್ಲಿ ಇದೇ ರೀತಿಯಾಗಿ ನಾವು ಮಾದರಿಯಾಗಿ ತಗೊಂಡು ನಾವ್ಯಾಕೆ ಇವತ್ತು ಹೆಣ್ಮಕ್ಳು ಒಂಟಿಯಾಗಿ ಈ ದಿಟ್ಟತನದಲ್ಲಿ ಹೆಜ್ಜೆ ಹಾಕ್ಬಾರ್ದು ಅಂತ ಸಾಕಷ್ಟು ಇವತ್ತು ಮಹಿಳೆಯರು ಅವ್ರನ್ನ ಆದರ್ಶವಾಗಿ ತಗೊಂಡಿರೋದು ಉಂಟು. ಹಾಗಾಗಿ ಆ ಸ್ಪರ್ಧಿಗಳೆಲ್ಲ ಹೇಳ ಸಹಜ. ಆದ್ರೆ ಕನ್ನಡಿಗರಿಗೆ ಗೊತ್ತಿದೆ ಅಶ್ವಿನಿ ಗೌಡ ಅವರು ಎಷ್ಟು ಸ್ಟ್ರಾಂಗ್ ಸ್ಪರ್ಧಿ ಅಂತ ಈಗಾಗಲೇ ಎಲ್ಲ ಕನ್ನಡಿಗರಿಗೂ ಗೊತ್ತಿದೆ. ಅದ್ರಲ್ಲೂ ವಿಶೇಷವಾಗಿ ಮಹಿಳೆಯರು ಮಹಿಳೆಯರು ಅಷ್ಟು ಸುಲಭವಾಗಿ ಯಾರನ್ನೂ ಒಪ್ಪುವಂತವ್ರೆಲ್ಲ ಏನ್ರಲ್ಲಾದ್ರೂ ಒಂದು ತಪ್ಪು ಹುಡುಕ್ತಾನೆ ಇರ್ತಾರೆ. ಇವತ್ತು ನಮ್ಮ ಮನೇಲೆ ಆಗ್ಲಿ ನಮ್ಮ ತಾಯಿದಿರೇ ಆಗ್ಲಿ ಹೊರ್ಗಡೆ ಸಾಕಷ್ಟು ಮಹಿಳೆಯರಾಗ್ಲಿ ಎಲ್ಲರ ಒಕ್ಕೊರಳಿಂದ ಬರ್ತಾ ಇರುವಂತ ಏಕೈಕ ಹೆಸರು ಅಂದ್ರೆ ಅದು ಅಶ್ವಿನಿ ಗೌಡ ಅವರು. ಒಳ್ಳೆ ಆಟ ಆಡ್ತಾ ಇದ್ದಾರೆ. ಆ ವಯಸ್ಸಿನಲ್ಲೂ ಅಷ್ಟು ಒಂದು ಕೆಚ್ಚದೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ, ಆಟ ಆಡ್ತಿದ್ದಾರೆ. ತೆಗಳಿರುವಂತಹ ಬಾಯಿಗಳಿಂದನೇ ಹೊಗಳಿಸ್ಕೊತಾ ಇದ್ದಾರೆ. ಕಿಚ್ಚನ ಚಪ್ಪಾಳೆಗೆ ಒಂದು ನಿಜವಾಗಿ ಅರ್ಥ ಸಿಗೋ ರೀತಿಯಲ್ಲಿ ಆಟ ಆಡಿ ಕೊನೆಗೂ ಕಿಚ್ಚನ ಚಪ್ಪಾಳೆ ಗೆದ್ದೇ ತೀರ್ದಂತಹ ದಿಟ್ಟ ಹೋರಾಟಗಾತಿ ಅಂದ್ರೆ ಅಶ್ವಿನಿ ಗೌಡ ಅವರು. ಹಾಗಾಗಿ ಮಹಿಳೆಯರ ಪರವಾಗಿ ನಾನಂತೂ ಹೇಳಕ್ ಇಷ್ಟಪಡ್ತೀನಿ, ಅಶ್ವಿನಿ ಗೌಡ ಅವರು ನಿಜವಾಗಿಯೂ ಬಿಗ್ ಬಾಸ್ ಅಲ್ಲಿ ರಾಜಮಾತೆಯೇ. ಯಾವ್ದೋ ಒಂದು ಆಟದ ಭರವಸೆಯಲ್ಲಿ ಅವರು ಕೋಪ ತಾಪ ಎಲ್ಲ ತೋರಿಸಿದ್ದಾರೆ. ಆ ಕೋಪದ ಹಿಂದೆನೆ ತಾಯಿ ಹೃದಯ ಅನ್ನೋದು ಕೂಡ ಜನತೆಗೆ ತೋರಿಸಿದ್ದಾರೆ. ಯಾಕಂದ್ರೆ ಇವತ್ತು ಎಲ್ಲ ಕನ್ನಡಿಗರು ನೋಡಿದ್ದಾರೆ ಅವರಲ್ಲಿರುವಂತ ಆ ತಾಯಿ ಮಾತೃ ಹೃದಯನ. ಹಾಗಾಗಿ ಕನ್ನಡಿಗರೆಲ್ಲ ಈಗಾಗ್ಲೇ ಅಶ್ವಿನಿ ಗೌಡ ಅವ್ರನ್ನ ಗೆಲ್ಸಿದ್ದಾರೆ. ಇನ್ನ ಬಾಕಿ ಸುದೀಪ್ ಅವರು ಅವ್ರ ಕೈ ಎತ್ತಿ ಗೆಲುವನ್ನ ಅನೌನ್ಸ್ ಮಾಡೋದು ಅಷ್ಟೇ ಬಾಕಿ. ಗೆದ್ದು ಬಂದೇ ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ. ಗೆದ್ದು ಬಂದೇ ಬರ್ತಾರೆ. ಓಕೆ, ಎಲ್ಲೋ ಒಂದ್ ಕಡೆ ಜನ ಹೇಳ್ತಾರೆ ಬೇರೆಯವ್ರ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾರಂತೆ, ಅಶ್ವಿನಿ ಗೌಡ ಅವರು ವಿಮೆನ್ ಕಾರ್ಡ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾರು ಏನೇ ಹೇಳಲಿ, ಅವ್ರು ಮಾಡೋ ರೀತಿ ಮಾಡ್ತಾ ಇದ್ದಾರೆ, ಆಡೋ ರೀತಿ ಆಡ್ತಾ ಇದ್ದಾರೆ. ಪಾಸಿಟಿವ್ ಬಂದಾಗ ಪಾಸಿಟಿವ್ ಬಂದಿದೆ, ನೆಗೆಟಿವ್ ಬಂದಾಗ ನೆಗೆಟಿವ್ ಬಂದಿದೆ. ಒಂದು ಕುಟುಂಬ ಅಂದರೆ ನಾವು ಗಂಡ ಹೆಂಡತಿ 2 ಮಕ್ಳು ಇರ್ತೀವಿ. 4 ಜನದಲ್ಲೂ 4 ವೈವಿಧ್ಯಮಯ ಒಂದು ವೈಯಕ್ತಿಕ ಇರುತ್ತೆ, ಮನೋಭಾವನೆ ಇರುತ್ತೆ. ಹಾಗಾಗಿ ಅಲ್ಲಿ 10-20 ಜನಗಳಿರ್ತಾವೆ. ಒಂದು ಪಾಸಿಟಿವ್ ಆಗು ನೋಡಿರ್ತಾರೆ, ನೆಗೆಟಿವ್ ಆಗು ನೋಡಿರ್ತಾರೆ. ಆದ್ರೆ ಎಲ್ಲರಲ್ಲೂ ಅತ್ಯುತ್ತಮ ಅನ್ನುವ ಒಂದು ಕಾರ್ಡನ್ನು ತಗೊಂಡಿದ್ದಾರೆ. ಕಿಚ್ಚನ ಚಪ್ಪಾಳೆ ತಗೊಂಡಿದ್ದಾರೆ. ರಾಜಮಾತೆಯಾಗಿ ಅಲ್ಲೂ ಕೂಡ ಪ್ರತಿಬಿಂಬಿಸ್ತಾ ಬಂದಿದ್ದಾರೆ. ಹಾಗಾಗಿ ಗೆದ್ದು ಬಾ ಗೆಳತೀನಿ, ಗೆದ್ದು ಬಾ ನೀ ಕಪ್ಪನ್ನು ಗೆದ್ದು ತಾ ಗೆಳತಿ ಕಪ್ಪನ್ನು ಕನ್ನಡತಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ ಮೇಡಮ್ ನಾವು. ಓಕೆ, ಅಶ್ವಿನಿ ಗೌಡ ಅವರು ಯಾಕೆ ಗೆಲ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅವರು ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಬಂದಾಗ ನಮ್ಗೇನು ಅಷ್ಟು ಇದಾಗಿರ್ಲಿಲ್ಲ. ಈಗೀಗ ನಮ್ಗೆ ತುಂಬಾ ಇಷ್ಟ ಆಗಿದೆ. ನನ್ನ ಇಡೀ ಫ್ಯಾಮಿಲಿಯಲ್ಲಿ ಫುಲ್ಲು ಎಲ್ಲ ಓಟ್ ಅವ್ರಿಗೆ ಆಗ್ತಾ ಇರೋದು. ನಾವೊಂದು 175 ಜನ ಇದೀವಿ ನನ್ನ ಇಡೀ ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ. ನಾವು ಪೂರ್ತಿ ಜನ ಅವ್ರಿಗೆ ವೋಟ್ ಮಾಡ್ತಾ ಇರೋದು. ಅವ್ರು ಗೆಲ್ಲೇಬೇಕು. ಯಾಕಂದ್ರೆ ನಮ್ಮ ಕನ್ನಡ ಪರವಾಗಿ ಹೋರಾಟ ಮಾಡ್ಬೇಕು. ಅವ್ರು ಈಚೆ ಬರ್ಬೇಕು, ನಾವು ಅವ್ರ ಜೊತೆಯಲ್ಲಿ ಎಲ್ಲ ಇರ್ಬೇಕು. ಅಲ್ಲಿರುವಂತ ಕಂಟೆಸ್ಟೆಂಟ್ ಗಳೇ ಹೇಳ್ತಾರೆ ಏನಂತ ಹೇಳಿದ್ರೆ, ಅಶ್ವಿನಿ ಗೌಡ ಅವರು ಮ್ಯಾನಿಪುಲೇಟ್ ಜೊತೆಗೆ ಒಬ್ಬ ಒಳ್ಳೆ ಮೋಸಗಾರ್ತಿಯವರು, ಇವ್ರು ಬಿಟ್ಟು ಅವ್ರ ಜೊತೆ ಹೋಗ್ತಾರೆ, ಅವ್ರು ಬಿಟ್ಟು ಇವ್ರ ಜೊತೆ ಹೋಗ್ತಾರೆ ಅಂತ ಅವ್ರು ಏನ್ ಹೇಳ್ತಾರೆ? ಅವ್ರು ಯಾರ ಜೊತೆನೂ ಹೋಗಲ್ಲ. ಅವರೆಲ್ಲ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಾ ಇರ್ತಾರೆ. ಅವರೇ ಬರ್ತಾರೆ, ಅವರೇ ಹೋಗ್ತಾರೆ, ಅವ್ರನ್ನೇ ದೂರ ಇಡ್ತಾರೆ. ಮತ್ತೆ ಏನ್ ಮಾಡ್ತಾರೆ, ಅವರೆಲ್ಲ ಒಂದಾಗ್ತಾರೆ, ಇವ್ರೊಬ್ರು. ಆದ್ರೆ ಇವ್ರು ಒಂಟಿ ಸಲಗ, ಒಂಟಿ ಸಿಂಹ. ಇವರು ತಾಕತ್ತು ಅಂದ್ರೆ ಅಶ್ವಿನಿ ಅಂದ್ರೆ ತಾಕತ್ತು ಅಂತ ತೋರಿಸಿ ಅವರು ಆಟ ಆಡ್ಕೊಂಡು ಇದುವರೆಗೂ ಬಂದಿದ್ದಾರೆ. ಆ 72 ನಿಮಿಷ 73 ನಿಮಿಷ ಆ ನೀರ್ನ ಹಾಕ್ತಾರೆ. ಅವ್ರು ಎಷ್ಟು ರೋಷ ವೇಷದಿಂದ ಅವ್ರ ಮೇಲ್ ನೀರ್ ಸುರಿತಾರೆ. ಆದ್ರೆ ಅವ್ರ ಗಟ್ಟಿತನ ನಿಂತ್ಕೊಂಡು ಅವ್ರು ಗೆದ್ಕೊ ಬಂದ್ರಲ್ವಾ, ಅದಕ್ಕೆ ನಾವು ಹ್ಯಾಂಡ್ಸಮ್ ಹೇಳ್ತೀವಿ ಅದಕ್ಕೆ. ಮತ್ತೆ ಅವ್ರಿಗೆ ಏನ್ ಹೇಳ್ತೀವಿ ಅಂತಂದ್ರೆ, ಅಶ್ವಿನಿ ಗೌಡ ಅವ್ರಿಗೆ ಕಪ್ ಬರ್ಬೇಕು, ಅಶ್ವಿನಿ ಗೌಡ ಅವರೇ ಗೆಲ್ಬೇಕು. ಮತ್ತೆ ಆ ಕಾಯಿ ಮೂಟೆ ಹೊರ್ತಾರಲ್ಲ, ಕಾಯಿ ಹೊರ್ತಾರ ಬೆನ್ಮೇಲೆ ಒರೆಸಿ ನಿಲ್ಸಿರ್ತಾರಲ್ವಾ, ಅದು ಒತ್ತು ನಿಂತು ಅವ್ರು ಗೆದ್ದು ಬರ್ತಾರಲ್ವಾ, ಅದಕ್ಕೆ ನಾವು ಅಶ್ವಿನಿ ಗೌಡ ಅವ್ರ ತಾಕತ್ ಅಂದ್ರೆ ಅಶ್ವಿನಿ ಗೌಡ ಅವರೇ ಗೆಲ್ಬೇಕು. ನಮ್ಗೆ ಅಶ್ವಿನಿ ಗೌಡ ಅವರೇ ಗೆಲ್ಲೋದು, ವಿನ್ನರು ಅವರೇ. ಯಾರು ಏನೇ ಹಿಂದೆ ಮುಂದೆ ಹೇಳಿದ್ರು ಅಶ್ವಿನಿ ಗೌಡ ವಿನ್ನರು, ನನ್ ಮಗಳೇ ವಿನ್ನರು. ಯಾವಾಗ್ಲೂ ಪ್ರತಿ ಬಾರಿ ಡ್ಯಾನ್ಸ್ ಅಂತ ಬಂದಾಗ ತುಂಬಾ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಅಂದಾಗ ಅಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಆ ಫ್ಯಾಷನ್ ಶೋ ಇದ್ರೆ ಅದು ಕೂಡ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ನನ್ನ ಏಜ್ಗೆ ನಾನು ಇಷ್ಟು ಮಾಡ್ತಾ ಇದ್ದೀನಿ, ನನ್ನ ಏಜ್ ಗೊತ್ತಾ, ನನ್ನ ಏಜ್ ನಿನ್ನೆ ಸರಿನಾ ಅನ್ನೋ ಮಾತುಗಳು ಕೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ?
ಈಗ ಅದನ್ನೇ ನಾನು ಅವಾಗ್ಲೇ ಹೇಳಿದ್ದು ನೋಡಿ, ಆ ವಯಸ್ಸಲ್ಲೂ ಕೂಡ ಅವ್ರು ಎಲ್ಲ ಆಟ ಆಗಿರ್ಬೋದು. ಈಗಷ್ಟೇ ಎಲ್ಲ ಹೇಳ್ತಾ ಇದ್ರು, ಆ ತೆಂಗಿನ ಕಾಯಿನ ಮೂಟೆನ ಹೊರೋವಂಥದ್ದು. ಅಲ್ಲಿ ರಘು ಅವರೇ ಸ್ಪೋರ್ಟ್ಸ್ ಮ್ಯಾನ್ ಹೇಳ್ಬೇಕಂದ್ರೆ. ಅವರೇ ಹೇಳಿದ್ದಾರೆ, ಅಬ್ಬಬ್ಬಾ ಎಂತ ಆಟ ಆಡಿದ್ದಾರೆ ಇವತ್ತು ಅಶ್ವಿನಿ ಗೌಡ ಅವರು, ನಾನೇ ಅವ್ರ ಆಟಕ್ಕೆ ಇವತ್ತು ಸೋತೆ ಅಂತ. ಅಂತ ರಘು ಅವರು, ಅಂತ ಫಿಸಿಕಲ್ ಇರೋ ಸ್ಟ್ರಾಂಗ್ ಆಗಿರೋ ರಘು ಅವರೇ ಹೇಳಿದ್ದಾರೆ ಅಂದ್ರೆ ಇನ್ ಯಾವ ಮಟ್ಟಕ್ಕೆ. ಆಮೇಲೆ ಬಿಗ್ ಬಾಸ್ ಅಲ್ಲಿ ನಮ್ಗೆ ಎಲ್ಲಾನು ತೋರ್ಸಲ್ಲ. ಈಗ ಅಲ್ಲಿ ಒಂದು ದಿನ ನಡೆಯೋದೆಲ್ಲಾನು ಅವರು 1.5 ಗಂಟೆ, ಅದರಲ್ಲೂ ಅರ್ಧ ಗಂಟೆ ಅಡ್ವರ್ಟೈಸ್ ಇರುತ್ತೆ, 1 ಅವರ್ ಅಷ್ಟೇ ನಮ್ಗೆ ಅಲ್ಲಿ ತೋರ್ಸೋದು. ಹಾಗಾಗಿ ಉಳಿದಂಥದ್ದು ಸುದೀಪ್ ಅವ್ರಾಗಿರ್ಬೋದು, ಅಲ್ಲಿರೋ ಬಿಗ್ ಬಾಸ್ ಅಲ್ಲಿ ಕೆಲಸ ಮಾಡೋರು ಎಲ್ಲರೂ ನೋಡಿರ್ತಾರೆ, ಅವ್ರಿಗಷ್ಟೇ ಗೊತ್ತಿರುತ್ತೆ. ಈಗ ನಾವೇನೋ ಸುಮ್ನೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂದಿದ್ದಕ್ಕೆ ಇಲ್ಲೆಲ್ಲೋ ಕುತ್ಕೊಂಡು ಕೆಲ್ಸಕ್ಕೆ ಬರ್ದಿರಾ ನೆಗೆಟಿವ್ ಕಾಮೆಂಟ್ ಹಾಕೊಂಡು ಬಾಯಿಗೆ ಬಂದಂಗ್ ಮಾತಾಡೋದಲ್ಲ. ಅಲ್ಲಿ ನಿಜವಾಗಿಯೂ ಗೊತ್ತಿರುತ್ತೆ ಸುದೀಪ್ ಅವರು ಇಷ್ಟು ಸೀಸನ್ಗಳನ್ನ ನಡ್ಸ್ಕೊಂಡ್ ಬಂದಿದ್ದಾರೆ. ಅವರು ಯಾರಲ್ಲಿ ಸಮರ್ಥರು ಯಾರು ಅಸಮರ್ಥರು ಅಂತ ಬಿಗ್ ಬಾಸ್ಗೂ ಗೊತ್ತಿರುತ್ತೆ, ಸುದೀಪ್ ಅವ್ರಿಗೂ ಗೊತ್ತಿರುತ್ತೆ. ಅದ್ರ ತರುವಾಯಾಗಿ ಅವರು ಅಲ್ಲಿ ಚಪ್ಪಾಳೆ ಕೊಡೋದಾಗಿರ್ಬೋದು, ಆ ಟಾಸ್ಕ್ ಗಳಿಗೆ ಅಲ್ಲಿ ಗೆಲುವನ್ನ ಕೊಡೋದಾಗಿರ್ಬೋದು ಮಾಡ್ತಾ ಇರ್ತಾರೆ. ಏನು ಗೊತ್ತಿಲ್ದರೆ ಸುಮ್ನೆ ಈಚೆಗಡೆ ಕುತ್ಕೊಂಡು ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಈಗ ಒಂದು ಆಟ ಆಡ್ಬೇಕಾದ್ರೆ ಎಲ್ಲಾರು ಸ್ಪರ್ಧಿಗರೆ, ಆಟ ಮುಗಿಸ್ಕೊಂಡು ಅಲ್ಲಿ ಒಳಗಡೆ ಹೋದಾಗ ಎಲ್ಲಾರು ಅವರೇ ಖುಷಿಯಿಂದ ಇರ್ತಾರೆ. ನಿಜಕ್ಕೂ ಹೇಳ್ಬೇಕಂದ್ರೆ ಗಿಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ನಾನು ಈ ಮಟ್ಟಕ್ಕೆ ನಾನು ಹೆಸರು ಮಾಡಕ್ಕೆ ಮುಖ್ಯ ಕಾರಣ ಅಶ್ವಿನಿ ಅವರೇ ಅಂತ. ಯಾಕಂದ್ರೆ ಅಲ್ಲಿ ಅಶ್ವಿನಿ ಗೌಡ ಅವ್ರು ಇಲ್ಲ ಅಂದಿದ್ರೆ ಗಿಲ್ಲಿ ಅವರು ಕೂಡ ಆ ಹೆಸರು ಮಾಡಕ್ ಸಾಧ್ಯನೇ ಆಗಿರ್ತಿರ್ಲಿಲ್ಲ. ಯಾಕಂದ್ರೆ ಕೌಂಟ್ರಿಗೆ ಆ ಕಡೆಯಿಂದ ಇನ್ನೊಂದು ಕೌಂಟರ್ ಕೊಡೋರು ಮುಖ್ಯ ಅಲ್ವಾ. ಈಗ ಆ ಕಡೆಯಿಂದ ಕೌಂಟರ್ ಕೊಡ್ತೀರಿ, ನಾನು ಆಯ್ತಪ್ಪ ಓ ಸರಿಯಪ್ಪ ಅನ್ಕೊಂಡು ನಾನು ಇದ್ರೆ ಅಲ್ಲಿ ಅದು ಬಿಗ್ ಬಾಸ್ ಶೋ ಆಗುತ್ತಾ. ಈಗ ನಾವು ಮನೆಗಳಲ್ಲೇನೆ ಅಕ್ಕ ತಂಗಿದಿರಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ದಿನದ 24 ಗಂಟೆಲಿ ಸತಿ ಜಗಳ ಆಡ್ತೀವಿ ಚಿಕ್ಕ ವಿಚಾರಕ್ಕೆ. ಅಂಥದ್ರಲ್ಲಿ 120 ದಿನ ಒಂದು ಮನೇಲಿ ಇಟ್ಕೊಂಡು ನಾವು ನಕ್ಕೊಂಡು ಖುಷಿಯಾಗಿರ್ತೀವಿ ಅಂದ್ರೆ ಅದು ನಿಜವಾದ ಫೇಕು. ನಮ್ಗೆ ಕೋಪ ಬಂದಾಗ ತೋರ್ಸ್ಕೋಬೇಕು, ಖುಷಿ ಆದಾಗ ತೋರ್ಸ್ಕೋಬೇಕು, ಅದ್ರ ನಂತರ ನಾವು ಕುಣಿಬೇಕು, ಹಾಡ್ಬೇಕು. ಒಟ್ಟಾರೆ ಹೇಳೋದಂದ್ರೆ ಒಂದು ಮಕ್ಕಳು ಯಾವ ರೀತಿ ಇರ್ತಾರೋ ಆ ರೀತಿಯಾಗಿ ನಾವ್ ಇತ್ಕೊಂಡು ಆಯಾ ಸಮಯಕ್ಕೆ ಅನುಗುಣವಾಗಿ ಹೋದ್ರೇನೆ ನಿಜವಾಗಿಯೂ ವ್ಯಕ್ತಿತ್ವ ಆಚೆ ಬರೋದು. ಆ ನಿಜವಾದ ವ್ಯಕ್ತಿತ್ವ ಆಚೆ ಬಂದಾಗ ಅಷ್ಟೇ ಕನ್ನಡಿಗರು ಆ ವ್ಯಕ್ತಿತ್ವಗೆ ಮೆಚ್ಚುಗೆಯನ್ನ ಕೊಡುವಂಥದ್ದು. ಹಾಗಾಗಿ ಅಂತ ವ್ಯಕ್ತಿತ್ವದ ಆಟವನ್ನ ಆಡಿದ್ದಾರೆ ಅಶ್ವಿನಿ ಗೌಡ ಅವರು. ಹಾಗಾಗಿ ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ, ಇವತ್ತು ಇವರು ಹೊರ್ಗಡೆ ಈ ತರ ಕಿತ್ತಾಡ್ತಾ ಇದಾರೆ ಅಷ್ಟೇ, ನಾವು ಅವ್ರ ಪರ ಇವ್ರ ಪರ. ನಾಳೆ ಬಂದಾದ್ಮೇಲೆ ಅಶ್ವಿನಿ ಗೌಡ ಅವರೇ ಗಿಲ್ಲಿ ಅವರೇ ತುಂಬಾ ಆತ್ಮೀಯರಾಗೋದು. ಅವಾಗ ಇವ್ರು ಮಖಗಳ ಅದ್ ಎಲ್ಲಿಟ್ಕೊಂಡಿರ್ತಾರೋ ನನ್ಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಿಜ ಹೇಳ್ತೀನಿ, ಗಿಲ್ಲಿಗೂ ಕೂಡ ಅಷ್ಟೇ ಪ್ರೀತಿ ಇದೆ ಅಶ್ವಿನಿ ಗೌಡ ಅವ್ರ ಮೇಲೆ. ಅದ್ರಲ್ಲಿ ಗೇಮ್ ಆಗಿರೋದ್ರಿಂದ ಅವರು ತೋರ್ಸ್ಕೊತಾ ಇಲ್ಲ. ಅಶ್ವಿನಿ ಗೌಡ ಅವ್ರಿಗೂ ಅಷ್ಟೇ ಗಿಲ್ಲಿ ಅವ್ರ ಅಷ್ಟೇ ಒಂದು ಮಮತೆಯಿಂದ ಕಾಣ್ತಾ ಇದ್ದಾರೆ. ಹಂಗಾಗಿನೇ ಅವ್ರ ತಾಯಿಯವ್ರಿಗೆ ಒಂದು ಉಡುಗೊರೆ ಕೂಡ ಕೊಟ್ಟಿರೋದು. ನೋಡಿ ಬೇಕಾದ್ರೆ ನಾಳೆ ಆಚೆ ಬಂದ್ಮೇಲೆ ಅಶ್ವಿನಿ ಗೌಡ ಗಿಲ್ಲಿ ಅವರೇ ತುಂಬಾ ಆತ್ಮೀಯವಾಗಿರ್ತಾರೆ. ಆಗ ಈ ಟೀಕೆ ಟಿಪ್ಪಣಿ ಮಾಡಿದಾರಲ್ಲ ಅವ್ರ ನಿಜಕ್ಕೆ ಅವ್ರ ಟೈಮ್ ವೇಸ್ಟ್ ಅಷ್ಟೇ. ಅದಕ್ಕೆ ನಾನು ಒಟ್ಟಾರೆ ಹೇಳೋದು, ಟೀಕೆಗಳು ಯಾವತ್ತು ಸಾಯುತ್ತವೆ, ಕೆಲಸ ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ. ಅಶ್ವಿನಿ ಗೌಡ ಅವರು 100ಕ್ಕೆ 100 ಗೆದ್ದು ಬಂದೇ ಬರ್ತಾರೆ. ಶುಭವಾಗ್ಲಿ ಅಶ್ವಿನಿ ಗೌಡ ಅವ್ರಿಗೆ. ಓಕೆ, ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಅಲ್ಲಿ ಇತ್ತೀಚೆಗೆ ಅವ್ರ ಬಗ್ಗೆ ಅವ್ರು ಕಮೆಂಟ್ ಮಾಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಾನು ಈ ಸೀಸನ್ ನ ಬಿಗ್ ಬಾಸ್ ಬ್ರ್ಯಾಂಡ್ ಅಂಬಾಸಡರ್ ಅಶ್ವಿನಿ ಗೌಡ, ನಾನು ಛಲಗಾರ್ತಿ ಅಶ್ವಿನಿ ಗೌಡ, ಈ ತರ ರಾಯಭಾರಿ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರಷ್ಟಕ್ಕೆ ಅವ್ರು ಹೇಳ್ಕೊಳ್ಳೋದು ಅಲ್ಲಿರುವಂತಹ ಕಂಟೆಸ್ಟೆಂಟ್ ಹೌದಾ ಅನ್ನೋ ತರ ನೋಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಅಲ್ಲಿ ಒಳಗಡೆ ಇರುವಂತವ್ರಿಗೆ ಏನಾಗ್ತಿದೆ, ಅವ್ರ ನೇರ ನುಡಿಗಳು ಇಷ್ಟ ಆಗ್ತಿಲ್ಲ, ಅವ್ರ ಒಳ್ಳೆತನ ಇಷ್ಟ ಆಗ್ತಿಲ್ಲ. ಇದರಿಂದ ಅವ್ರನ್ನ ಟೀಕ್ಸೋದೇ ಇದಾಯ್ತು. ಮತ್ತೆ ಈ ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಗೌಡವ್ರು ಎಲ್ಲಾದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲಾದ್ರಲ್ಲೂ ಒಂದು ಅವ್ರದ್ದು ಇದನ್ನ ಏನೋದು ಶಕ್ತಿ ಏನೋದು ತೋರಿಸ್ತಾರೆ. ಅದೇ ಗಿಲ್ಲಿ ಏನ್ ಮಾಡ್ತಾನೆ, ಎಲ್ಲಾರ್ದು ಕಾಲು ಎಳ್ಕೊಂಡು ಅವನು ಇಲ್ಲಿವರೆಗೂ ಮುಂದೆ ಬಂದಿರುವಂತದ್ದು. ಅದಕ್ಕಾಗಿ ನಾವ್ ಹೇಳೋದಿಷ್ಟೇ, ಎಲ್ರು ನಾವು ಕನ್ನಡಿಗರು ಆಗಿದ್ರಿಂದ, ಕನ್ನಡ ಪರ ಹೋರಾಟಗಾರ್ತಿ ಆಗಿರೋದ್ರಿಂದ ನಾವು ಕನ್ನಡಿಗರೆಲ್ಲರೂ ಸೇರಿ ಕನ್ನಡಿಗರಿಗೆ ವೋಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಅಶ್ವಿನಿ ಗೌಡ ಅವ್ರಿಗೆ ವೋಟ್ ಮಾಡ್ತೀವಿ. ಅಶ್ವಿನಿ ಅವರು ಗೆಲ್ ಬರ್ತಾರೆ. ಓಕೆ, ಎಲ್ಲ ಒಂದ್ ಕಡೆ ಈ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಅಂದ್ರೆ ಮೋಸಗಾರ್ತಿ ಅನ್ನೋದು ಕೂಡ ಪ್ರತಿಬಿಂಬಿಸ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಶ್ವಿನಿ ಮೇಡಮ್ ಅವ್ರ ವಿಚಾರಕ್ಕೆ ಬಂದಾಗ ಯಾವ್ದು ಪಾಸಿಟಿವಿಟಿ ತಗೊಳಲ್ಲ ಜನ, ಬರೀ ನೆಗೆಟಿವಿಟಿ ತಗೊಳ್ತಿದ್ದಾರೆ. ಯಾಕಂದ್ರೆ ಯಾವ್ದು ಪ್ರಾರಂಭದಲ್ಲಿ ಆ ರಾಜಮಾತೆ ಅನ್ನೋ ಟಾಸ್ಕ್ ಕೊಟ್ಟಾಗ ಆ ಟಾಸ್ಕ್ ತಕ್ಕಂಗ ಆಟ ಆಡಿದ್ರು, ಎಲ್ಲೋ ಅದು ಅವ್ರಿಗೆ ನೆಗೆಟಿವ್ ಆಯ್ತು. ಅದನ್ನೇ ಅವ್ರು ಮುಂದುವರ್ಸ್ಕೊಂಡ್ ಬಂದಿಲ್ಲ. ಅಶ್ವಿನಿ ಮೇಡಮ್
ಎಲ್ಲಿ ಬಿದ್ರು ಅಲ್ಲೇ ಮೇಲೆ ಎದೊಳ್ಬೇಕು ಅನ್ನೋ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಮತ್ತೆ ಅದೇ ಜಾಗದಲ್ಲಿ ಮೇಲೆ ಹೇಳೋಣ ಅಂತ ಬಂದಂತ ಅಶ್ವಿನಿ ಮೇಡಮ್ನ ಹೌದು ಬರೀ ಮೋಸಗಾತಿ. ಯಾವ ಆಟದಲ್ಲಿ ಏನ್ ಮೋಸ ಮಾಡಿದ್ರು, ಅದು ಯಾವ್ದೋ ಅದು ಇಟ್ಕೊಂಡು ನಿಂತಿದ್ದಾಳೆ 75 ನಿಮಿಷ, ಒಂದ್ ಕಾಲಿಗೆ ಮುಂದೆ ಇಟ್ಕೊಂಡ್ರೆ ಅದು ಮೋಸ. ಎಲ್ಲಿ ಬಿಗ್ ಬಾಸ್ ಏನ್ ಕಣ್ಮುಚ್ಕೊಂಡ್ ಕೂತಿದ್ರ ಅಥವಾ ಅಲ್ಲಿ ಇದ್ದಿದ್ದಂತ ಉಸ್ತುವಾರಿಗಳು ಕಣ್ಮುಚ್ಕೊಂಡ್ ಕೂತಿದ್ರ? ಅದ್ ಮೋಸ ಅಂದಿದ್ರೆ ಅಲ್ಲೇ ಫೌಲ್ ಅಂದ್ಬಿಟ್ಟು ಆಟ ರದ್ದು ಮಾಡಿಸ್ತಾ ಇರ್ಲಿಲ್ವಾ? ಸ್ವಲ್ಪ ಜನ ಮಾತಾಡೋರು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಿ, ಮನ್ಸೋ ಇಚ್ಛೆ ಬಾಯಿಗೆ ಬಂದಂಗ್ ಮಾತಾಡೋದಲ್ಲ. ಏನೋ ದೊಡ್ಡವ್ರು ಹೇಳ್ತಾರಲ್ಲ, ನಿಂದಕರ್ ಇರಬೇಕಯ್ಯ ಜಗದೊಳಗೆ ಹಂದಿಗಳಂತೆ ಅಂತ, ಹಂಗೆ ನೀವುಗಳೆಲ್ಲ ಹಂದಿಗಳ ತರ ಪೇಚಾಡ್ತಾ ಇದ್ದೀರಾ. ಅದೇ ಕಾರಣಕ್ಕೂ ನಾವು ಅಶ್ವಿನಿ ಗೌಡ ಅವ್ರನ್ನ ಬಿಟ್ಕೊಡಲ್ಲ. ಆಮೇಲೆ ಇನ್ನೊಂದು ನಾನು ನೇರವಾಗಿ ಹೇಳ್ತೀವಿ, ನಿಮ್ಮಲ್ಲಿ ನನಗೆ ಗಿಲ್ಲಿ ಫ್ಯಾನ್ಸ್ ಅಲ್ಲಿ ಕಾಣಿಸ್ತಾ ಇರೋದೇನು ಅಂದ್ರೆ, ಗಿಲ್ಲಿ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಹಠಕ್ಕಿಂತ ಹೆಚ್ಚಾಗಿ ನಿಮ್ಗೆ ಅಶ್ವಿನಿ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಚಟನೇ ಜಾಸ್ತಿ ಆಗ್ಬಿಟ್ಟಿದೆ. ನಾವು ನಿಮ್ಗೆ ನೇರವಾಗಿ ಹೇಳ್ತೀವಿ, ನಾವ್ ಯಾವತ್ತು ನಮ್ಗೆ ಅಶ್ವಿನಿ ಅವ್ರಾದ್ರೂ ಅಶ್ವಿನಿ ಅವ್ರು ಗೆಲ್ಲೇಬೇಕು ಅನ್ನೋ ನಮ್ಮ ಆಸೆ. ಅದನ್ನ ಹೊರತುಪಡಿಸಿ ಗಿಲ್ಲಿ ಗೆದ್ರು ನಮ್ಗೆ ಏನು ಬೇಜಾರಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಆಟ ಆಡ್ತಾರ ಪ್ರತಿಯೊಬ್ರು ಕನ್ನಡ ತಾಯಿ ಮಕ್ಕಳು ಅನ್ನೋದು ನಮ್ಮ ಮನ್ಸಲ್ಲಿದೆ, ನಮ್ಮ ಭಾವನೆ ಅದಾಗಿದೆ. ಆದ್ರೆ ನಮ್ಮ ಮನೆಯ ಮಗಳು, ಇಲ್ಲಿನ ಒಬ್ರು ರಕ್ಷಣಾ ವೇದಿಕೆ ಒಬ್ಬ ಹೋರಾಟಗಾರ್ತಿ, ಒಬ್ಬ ಛಲಗಾರ್ತಿ ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಯಾಕೆಂದ್ರೆ ಅವ್ರು ಕೇವಲ ಒಬ್ಬ ಹೋರಾಟಗಾರ್ತಿಯಾಗಿ ನಮ್ಮ ಸಂಘಟನೆಯ ಒಬ್ಬರ ಸದಸ್ಯರಾಗಿ ಇರ್ಲಿಲ್ಲ, ನನ್ನ ಕುಟುಂಬಸ್ಥರಾಗಿ, ನನ್ಗೊಬ್ರು ಅಕ್ಕನಾಗಿ, ನನ್ಗೊಬ್ರು ತಾಯಿಯಾಗಿ ಜೀವಿಸಿದಂತವ್ರು. ಅವ್ರನ್ನ ನಾನು 6 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾವ್ದೋ 100 ದಿನ 120 ದಿನ ನೋಡಿ ಮಾತಾಡೋದಲ್ಲ, ನಾನು ಅವ್ರನ್ನ 6 ವರ್ಷದಿಂದ ನೋಡಿದೀನಿ. ಅವ್ರು ಏನು, ಅವರ ವ್ಯಕ್ತಿತ್ವ ಏನು ಅನ್ನೋದು ನನಗೆ ಗೊತ್ತು. ವ್ಯಕ್ತಿತ್ವದ ಆಟ ಅಂತ ಬಂದಾಗ ಅವ್ರವ್ರ ವ್ಯಕ್ತಿತ್ವವನ್ನ ತೋರಿಸಿದ್ದಾರೆ. ಆಮೇಲೆ ಗಿಲ್ಲಿ ಅಭಿಮಾನಿಗಳಿಗೆ ಹೇಳ್ತಾ ಇರೋದು, ನೇರವಾಗಿ ಹೇಳ್ತೀನಿ, ಗಿಲ್ಲಿ ಅಭಿಮಾನಿಗಳಿಗೆ ಹೇಳ್ತಾ ಇರೋದು, ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಗೆಲ್ಸಿಲ್ಲ ಅಂದ್ರೆ ಕಲ್ಲು ಹೊಡಿತೀನಿ, ಮತ್ತೊಂದ್ ಮಾಡ್ತೀನಿ, ಇದೆಲ್ಲ ನಮ್ಮ ಮುಂದೆ ನಡೆಯಲ್ಲ. ಇದೆಲ್ಲ ನಮ್ಮ ಹತ್ರ ಬೇಡ. ಯಾಕೆ ಅಂದ್ರೆ ಈ ಕಲ್ಲೊಡಿಯ ಪದ್ಧತಿ ಇದನ್ನೆಲ್ಲ ನಾವು ಅವಾಗಿಂದ ನೋಡ್ಕೊಂಡೇ ಬಂದಿದೀವಿ. ಇವಾಗ ಏನಾಗಿದೆ ಅಂದ್ರೆ ಗಿಲ್ಲಿನ ಪ್ರಾಮಾಣಿಕವಾಗಿ ಗೆಲ್ಸಕ್ ಆಗಲ್ಲ ಅಂತ ನಿಮ್ಗೂ ಅರ್ಥ ಆಗ್ಬಿಟ್ಟಿದೆ. ಅದಕ್ಕೆಲ್ಲೋ ಬಿಗ್ ಬಾಸ್ ನಾಗ್ಲಿ ಸುದೀಪ್ ಅವ್ರನಾಗ್ಲಿ ಟೀಕೆ ಮಾಡ್ತಾ ಬೆದರಿಕೆ ಇಡ್ತಾ ಗೆಲ್ಲಿಸ್ಕೋಬೇಕು ಅನ್ನೋ ಒಂದು ಹುನ್ನಾರ ನಿಮ್ ಮನ್ಸಲ್ಲಿದೆ. ಅದನ್ನ ತೆಗೆದಾಕಿ. ಯಾಕೆ ಅಂದ್ರೆ ಬಿಗ್ ಬಾಸ್ ಪರವಾಗಿ, ಸುದೀಪ್ ಅವ್ರ ಪರವಾಗಿ, ಅಶ್ವಿನಿ ಅವ್ರ ಪರವಾಗಿ ನಿಂತಿರೋದು ಕಳೆದ 27 ವರ್ಷಗಳಿಂದ ಈ ನಾಡು ನುಡಿಗೋಸ್ಕರ ಹೋರಾಟ ಮಾಡ್ತಾ ಈ ನೆಲದ ಕನ್ನಡಿಗರನ್ನ ರಕ್ಷಿಸ್ಕೊಂಡ್ ಬಂದಿರುವಂತ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಬಿಗ್ ಬಾಸ್ ಪರ, ಸುದೀಪ್ ಪರ, ಅಶ್ವಿನಿ ಅವ್ರ ಪರ ನಿಂತಿರೋದು. ನಾವು ನಿಂತಾಗ ಯಾವನು ಕಲ್ಲೊಡಿತೀನಿ, ಅದ್ ಮಾಡ್ತೀನಿ ಬೇಡ. ಕಲ್ಲೊಡಿರಿ, ಯಾವ ವಿಚಾರ ಕೊಡಿಬೇಕು? ಈ ನೆಲ ಜಲಗ ಅನ್ಯಾಯವಾದಾಗ ಕೈ ಕಟ್ಟಿ ಕೂತಿರ್ತಾರಲ್ಲ ವಿಧಾನಸೌಧದಲ್ಲಿ, ಅವತ್ ಒಂದು ದಿನಕ್ಕೆ ನೀವು ಕೇಳಿದ್ರ ಕಲ್ಲೊಡಿತೀವಿ ನಿಮ್ಗೆ ಅಂತ? ಅಲ್ಲಿ ಬಾಯಿ ಬಂದಿಲ್ಲ, ಇವತ್ತು ನಿಮಗ್ ಬಾಯಿ ಬರ್ತೈತೆ ಕೇವಲ ಒಂದು ಬಿಗ್ ಬಾಸ್ ಅನ್ನೋ ವಿಚಾರದಲ್ಲಿ. ಆಮೇಲೆ ವೋಟಿಂಗ್ ವಿಚಾರದಲ್ಲಿ ಜಗಳ ಆಡ್ರಿ, ಇದೇ ಒಂದು ಚರ್ಚೆ ಮಾಡ್ರಿ. MLA ಎಲೆಕ್ಷನ್ ಬಂದಾಗ, ಕಾರ್ಪೊರೇಟರ್ ಎಲೆಕ್ಷನ್ ಬಂದಾಗ ಅವಾಗ ಚರ್ಚೆ ಮಾಡಿ. MP ಎಲೆಕ್ಷನ್ ಬಂದಾಗ ಅವಾಗ ನಿಮ್ಮಲ್ಲಿ ಯಾರಿಗೂ ಒಬ್ಬ ಉತ್ತಮ ನಾಯಕನ ಆಯ್ಕೆ ಮಾಡ್ಬೇಕು ಅಂತ ಬರಲ್ಲ. ಇದ್ರಲ್ಲಿ ಸರಿ ಆಯ್ತು ಸ್ವಾಮಿ, ನೀವ್ ಹೆಂಗೋ ಹಾಳಾಗೋಗಿ ಬಿಗ್ ಬಾಸ್ ಮನೇನ ಹಾಳಾಗೋಗಿ ಮಾಡ್ಕೊಂಡ್ರಿ. ಕಳೆದ 11 ಸೀಸನ್ ನಾನು ನೋಡ್ಕೊ ಬಂದಿದ್ದೀನಿ. ಕಳೆದ 11 ಸೀಸನ್ ವಿನ್ನರ್ಸ್ ನೋಡ್ಕೊ ಬಂದಿದ್ದೀನಿ. ಏನ್ ಪ್ರಥಮ್ ಗಿಲ್ದೇ ಇರೋ ಫ್ಯಾನ್ ಬೇಸಾ? ಹನುಮಂತು ಗಿಲ್ದಿರೋ ಫ್ಯಾನ್ ಬೇಸಾ? ಶ್ರುತಿ ಮೇಡಮ್ ಗೆದ್ರಲ್ಲ ಅವ್ರ ಗಿಲ್ದಿರೋ ಫ್ಯಾನ್ ಬೇಸಾ? ಪ್ರತಿಯೊಬ್ಬ ವಿಜೇತೃನು ನಾವು ನೋಡ್ಕೊಂಡು ಬಂದಿದೀವಿ. ಅವ್ರ ಗಿಲ್ದಿರೋ ಫ್ಯಾನ್ ಬೇಸ್ ಏನು ಗಿಲ್ಲಿ ಅವ್ರಿಗಿಲ್ಲ. ಗಿಲ್ಲಿ ಅವ್ರಿಗೆ ಯಾಕೆ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂದ್ರೆ, ಒಂದು PR, ಫೇಕ್ PR. ಎರಡನೇದು ಸಾಮಾಜಿಕ ಜಾಲತಾಣ ಅವತ್ತಿಗಿಂತ ಇವತ್ತು ತುಂಬಾ ಫಾಸ್ಟ್ ಆಗಿದೆ. ಅದು ಎರಡನೇದು, ಅಶ್ವಿನಿ ಗೌಡ ಅವರ ಯಶಸ್ಸನ್ನ ತಡ್ಕೊಳ್ದೇ ಇರೋ ಅಂತ ಒಂದು ಪಡೆ ಇದೆ. ಕನ್ನಡ ಹೋರಾಟಗಾರರನ್ನ ತಡೆಯಕ್ಕಾಗದೇ ಇರುವಂತ ಒಂದು ಪಡೆ ಇದೆ. ಅವರ ಹುನ್ನಾರ ಇದೆಲ್ಲ ಸೇರಿ ಇವತ್ತು ಗಿಲ್ಲಿ ಹೈಲೈಟ್ ಆಗಿರ್ಬೋದು. ಆದ್ರೆ ಅಶ್ವಿನಿ ಮೇಡಮ್ಗೆ ಆಗ್ತಾ ಇದಾರಲ್ಲ ಓಟು, ಅವರೆಲ್ಲ ಡಿಗ್ನಿಫೈಡ್ ಫ್ಯಾನ್ಸ್, ಡಿಗ್ನಿಫೈಡ್ ಅಭಿಮಾನಿಗಳು. ಯಾಕೆ ಅಂದ್ರೆ ಅವ್ರು ನಿಮ್ಗಳ ತರ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಬಹು ಅಂತ ಬೊಗಳಲ್ಲ. ಅವ್ರನ್ನೇನಿದ್ರು ಗೆಲ್ಸ್ಕೊಂಡ್ ಬರೋ ತಾಕತ್ತಿರೋರು, ನಾವು ಗೆಲ್ಸ್ಕೊಂಡ್ ಬರ್ತೀವಿ, ಅದನ್ನ ಮಾಡಿ ತೋರಿಸ್ತೀವಿ. ಮೊದ್ಲು ಬಿಡಿ, ಇವತ್ತು ಗಿಲ್ಲಿ ಆಗ್ಲಿ, ಅಶ್ವಿನಿ ಅವ್ರಾಗ್ಲಿ, ರಕ್ಷಿತಾ ಆಗ್ಲಿ, ಯಾರಾಗ್ಲಿ, ಎಲ್ಲಾ ಕನ್ನಡ ತಾಯಿ ಮಕ್ಕಳು. ನಮ್ಗೆ ಅವ್ರು ಗೆಲ್ಬೇಕು, ಯಾರ್ ಗೆದ್ರು ಖುಷಿನೇ ಇದೆ. ಆದ್ರೆ ಅಶ್ವಿನಿ ಅವ್ರು ಗೆಲ್ಬೇಕು ಅನ್ನೋ ಒಂದು ಆಸೆ ಇದೆ. ನಮ್ಮ ಹಠ ಗೆಲ್ಲುತ್ತೋ, ನಿಮ್ಮ ಚಟ ಗೆಲ್ಲುತ್ತೋ, ನಾವೇ ನೋಡ್ಬಿಡೋಣ. ಓಕೆ ಸರ್, ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರು ರಾಜಮಾತೆ ಆದ್ರೂ ಹೌದು, ಉತ್ತಮ ತಗೊಂಡ್ರು ಹೌದು, ಕಿಚ್ಚನ ಚಪ್ಪಾಳೆ ತಗೊಂಡ್ರು ಹೌದು, ಆದ್ರೆ ಕ್ಯಾಪ್ಟನೇ ಆಗ್ಲಿಲ್ಲ. ಅವರು ವೀಕ್ ಕಂಟೆಸ್ಟೆಂಟ್ ಅಂತ ಗಿಲ್ಲಿ ಅವರೇ ಹೇಳ್ತಾರೆ. ಕ್ಯಾಪ್ಟನ್ ಆಗೋ ಲಾಯಕೆ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಕ್ಯಾಪ್ಟನ್ ಆಗ್ಬೇಕು ಅಂದ್ರೆ ಅಲ್ಲಿ ಒಂದಷ್ಟು ಕುತಂತ್ರಗಳು ನಡೀತು. ಪ್ರತಿ ವಾರನೂ ಕುತಂತ್ರಗಳು ನಡೀತು. ಮುಕ್ಕಾಲು ಭಾಗ ಜನ ಒಂದ್ ಕಡೆ ಇದ್ದಾಗ, ಇವರೆಲ್ಲೋ ಇಬ್ರು ಒಂದ್ ಕಡೆ ಇದ್ದಾಗ ಅವ್ರಿಗೆ ಈ ಕುತಂತ್ರಿಗಳೆಲ್ಲ ಸೇರ್ಕೊಂಡು ಒಂದಷ್ಟು ಕುತಂತ್ರ ಮಾಡಿ ಅವ್ರ ಕ್ಯಾಪ್ಟನ್ ಆಗೋದನ್ನ ತಡೆದಂಥದ್ದು. ಆದ್ರೆ ಕೊನೆಗೂ ಕಿಚ್ಚನ ಚಪ್ಪಾಳೆಯನ್ನ ಪಡೆದಾಗ ಮತ್ತೆ ಇಡೀ ಮನೆ ಯಾರು ಅವನ್ನ ವಿರೋಧ ಮಾಡಿದ್ರು, ಯಾರು ಅಶ್ವಿನಿಯನ್ನ ಕೇವಲವಾಗಿ ಮಾತಾಡಿದ್ರು, ಆ ವ್ಯಕ್ತಿಗಳು ಎಲ್ಲರೂ ಕೂಡ ಎದ್ದು ನಿಂತು ಬೇರೆ ಮಾತನ್ನ ಹೇಳಕ್ಕಾಗ್ದಲೆ ಅಶ್ವಿನಿ ಗೌಡ್ರಿಗೆ ಉತ್ತಮ ಕೊಟ್ಟಾಗ್ಲೇನೆ ಅಲ್ಲಿ ಎಲ್ಲರ ಸೋಲು ಅಲ್ಲಿ ಒಪ್ಕೊಂಡಂಗಾಯ್ತು. ಅಶ್ವಿನಿ ಗೌಡ್ರ ಗೆಲುವು, ಅವರು ಬಿಗ್ ಬಾಸ್ ಅಲ್ಲಿ ಗೆಲ್ತಾರೆ ಅನ್ನುವ ಅವರ ತೇಜಸ್ಸು ಅಲ್ಲಿಗೆ ಹೊರಹೊಮ್ಮುವಂತ ಕೆಲಸ ಇಡೀ ರಾಜ್ಯದ ಜನರ ಮುಂದೆ ಬಿತ್ತರ ಆಯ್ತು. ಈಗ ಅಶ್ವಿನಿ ಗೌಡ್ರ ಪಿಕ್ಚರ್ ಬಹಳ ಚೆನ್ನಾಗಿ ಓಡ್ತಾ ಇದೆ. ಕೆಲವರು ಇನ್ನು ರೀಲ್ ಓಡಿಸ್ಕೊಂಡ್ ಕೂತಿದ್ದಾರೆ. ಆದ್ರೆ ಅಶ್ವಿನಿ ಗೌಡ್ರ ಸಿನಿಮಾ, ಗೆಲುವಿನ ಸಿನಿಮಾ ಈಗಾಗಲೇ ಪರದೆ ಮೇಲೆ ಓಡ್ತಾ ಇದೆ. ಡಮಾಲ್ ಡಿಮಿಲ್ ಡಕ್ಕ,
ಡಮಾಲ್ ಡಿಮಿಲ್ ಡಕ್ಕ ಗೆಲ್ಲೋದ್ ಪಕ್ಕ. ಹೋರಾಟಗಾತಿ ಅಶ್ವಿನಿ ಗೌಡಗೆ ಜಯವಾಗ್ಲಿ ಜಯವಾಗ್ಲಿ ಕೆಚ್ಚದೆಯ ಹೋರಾಟಗಾತಿ ಅಶ್ವಿನಿ ಗೌಡ ಅವ್ರಿಗೆ ಜಯವಾಗ್ಲಿ ಜಯವಾಗ್ಲಿ ಹೋರಾಟಗಾತಿ ಅಶ್ವಿನಿ ಗೌಡ ಅವ್ರಿಗೆ ಜಯವಾಗ್ಲಿ ಜಯವಾಗ್ಲಿ. ಗೆದ್ದು ಬರಲಿ ಗೆದ್ದು ಬರಲಿ ಅಶ್ವಿನಿ ಮೇಡಮ್ ಗೆದ್ದು ಬರಲಿ. ಗೆದ್ದು ಬರಲಿ ಗೆದ್ದು ಬರಲಿ ಅಶ್ವಿನಿ ಮೇಡಮ್ ಗೆದ್ದು ಬರಲಿ. ನೋಡೋದ್ರಲ್ಲ ಬಿಗ್ ಬಾಸ್ ಸೀಸನ್ 12 ನ ಕಂಟೆಸ್ಟೆಂಟ್ ಆಗಿರುವಂತಹ ಬಹಳ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಅವರು. ಅವರ ಪರವಾಗಿ ಅನೇಕ ಕನ್ನಡ ಪರ ಸಂಘಟನೆಗಳಾಗಿರಬಹುದು ಅಥವಾ ಕರವೇ ಆಗಿರಬಹುದು ಎಲ್ಲರೂ ಸೇರಿ ಅಶ್ವಿನಿ ಗೌಡ ಅವರು ವಿನ್ ಆಗ್ಲಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.